वसुदेवसुतं देवं कंसचानूरमर्दनं देवकी परमानन्दं कृष्णं वन्दे जगद्गुरुं वन्दे जगद्गुरुम् ॐ शान्ति शान्ति शान्ति। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರ ರಡಿದಾಬರೆಗಳಲ್ಲಿ ಅನಂತ ಕೋಟಿ ತೀರ್ಥರನ್ನ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಪೂರ್ಣಾನಂದ ಯತೀಶ್ವರ ರಡಿದಾಬರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾಬರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರ ಅಡಿದಾಬರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಸಕಲ ಸಂತ ಮಹಂತರ ಬಸವಾದಿ ಪ್ರಮಥರ ಅವರ ಅಡಿದಾಬರೆಗಳಲ್ಲಿ ಅನಂತ ಭಕ್ತಿ ಶಿವಸ್ವರೂಪಿಗಳ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಿನ್ನೆಯ ದಿನದಲ್ಲಿ ಅರ್ಜುನ ಪರಮಾತ್ಮನನ್ನ ಕುರಿತು ಪ್ರಶ್ನೆಯನ್ನ ಮಾಡಿದ್ದ. ಏನಂತ ಮಾಡಿದ್ದ? ಹೇ ಪರಮಾತ್ಮ, ಅವತಾರವನ್ನ ಮಾಡ್ತಾನಂತಂದೆಲ್ಲ, ಯಾಕೆ ನಿನ್ನ ಅವತಾರ? ಹೇ ಕೃಷ್ಣ, ನೀನು ಅವತರಿಸಿ ಏನ್ ಮಾಡ್ತಿ ನೀನು? ಅದನ್ನೊಂದಿಷ್ಟು ನನಗೆ ಹೇಳು. ಯಾಕೆ ನಿನ್ನ ಅವತಾರ? ನಿನ್ನ ಅವತಾರದ ಮತ್ತು ಗುರಿಗಳನ್ನ ಸುಸ್ಪಷ್ಟವಾಗಿ ನನಗೆ ತಿಳಿಯಬೇಕೆಂಬ ಆಸೆ ಆಗಿದೆ. ಯಾಕೆ ನೀ ಅವತಾರವನ್ನ ಮಾಡ್ತಿ? ಆ ಅವತಾರವನ್ನ ತೊಡುವುದರ ಯಾತಕ್ಕಾಗಿ ನೀನು? ಅದಕ್ಕ ನನಗೊಂದಿಷ್ಟು ಸರಿಯಾಗಿ ತಿಳಿಸಿ ಹೇಳು ಪರಮಾತ್ಮ. ಅವಾಗ ಪರಮಾತ್ಮಂದ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹೇ ಅರ್ಜುನ, ನೀನು ಚೆನ್ನಾಗಿ ತಿಳಿದಕ ನಾ ಯಾತಕ್ಕಾಗಿ ಅವತಾರವನ್ನ ಮಾಡ್ತೇನೆ ಅನ್ನೋದನ್ನ ನೀನು ಸರಿಯಾಗಿ ಅರಿತುಕೊಂಡು ಜೀವನವನ್ನ ಮಾಡು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಾಧೂನಾಂ, ಸಾಧು ಪುರುಷರನ್ನ, ಸಜ್ಜನರನ್ನ, ನನ್ನ ನಿಜವಾದ ಭಕ್ತರನ್ನ, ಪರಿತ್ರಾಣಾಯ ಉದ್ಧಾರ ಮಾಡುವಗೋಸ್ಕರವಾಗಿ. ಯಾರು ನನ್ನನ್ನ ನಂಬಿಕೊಂಡು ಬಂದಾರೆ, ನನ್ನನ್ನ ತಮ್ಮ ಅಂತರಾಳದಲ್ಲಿ ತಿಳಿಯಬೇಕು, ನನ್ನನ್ನ ಕೂಡಬೇಕು ಅಂತೇಳಿ ಯಾರದರಲ್ಲ ನನ್ನ ನಿಜವಾದ ಭಕ್ತರು, ಅಂತವರನ್ನ ಉದ್ಧಾರ ಮಾಡುವಗೋಸ್ಕರವಾಗಿ ನಾನು ಅವತಾರವನ್ನ ಮಾಡ್ತೀನಿ. ದುಷ್ಕೃತ ಪಾಪ ಕರ್ಮಗಳನ್ನ ಮಾಡುವವರನ್ನ, ಯಾರು ಪಾಪದಲ್ಲಿ ನನ್ನ ಭಕ್ತರಿಗೆ ಪೀಡೆಯನ್ನ ಕೊಡ್ತಾರಲ್ಲ, ಕೊಡಬಾರದ ಕಷ್ಟಗಳನ್ನ ಕೊಡ್ತಾರಲ್ಲ, ನೀತಿ ಧರ್ಮವನ್ನ ಹಾಳು ಮಾಡ್ತಾರಲ್ಲ, ಅಂತವರನ್ನ ಸಂಹಾರ ಮಾಡುವಗೋಸ್ಕರವಾಗಿ ವಿನಾಶಾಯ, ನಾಶಪಡಿಸಲು. ಯಾಕಂದ್ರೆ ಅವರು ಜಗತ್ತನ್ನ ಲೋಕಕಂಠಕರಾದವರನ್ನ ನಾನು ಸಂಹಾರ ಮಾಡಲಿಕ್ಕೆ, ಅವರನ್ನ
ನಾಶ ಮಾಡಲು ಬರ್ತೇನೆ ನಾನಾಗ ಮತ್ತು ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಹಾಳಾದದ್ದನ್ನ ಅದನ್ನ ಗಟ್ಟಿಗೊಳಿಸುವುದಕ್ಕೋಸ್ಕರವಾಗಿ ಆ ಧರ್ಮವನ್ನ ಸ್ಥಾಪನೆ ಮಾಡಿಸುವಕ್ಕೋಸ್ಕರವಾಗಿ ಆ ಸ್ಥಾಪನೆ ಮಾಡುವ ಸಲುವಾಗಿ ಅದು ಚೆನ್ನಾಗಿ ಸ್ಥಾಪನೆ ಮಾಡಿ ನಾನು ಯುಗ ಯುಗಗಳಲ್ಲಿ ಸಂಭವಾಮಿ ಪ್ರಕಟಕ್ಕೆ ನೀ ಏನ್ ತಿಳ್ಕೊಂಡಿ ಯುಗದಲ್ಲಿ ತ್ರೇತಾಯುಗದಲ್ಲಿ ವ್ಯಾಪಾರ ಯುಗದಲ್ಲಿ ಕಲಿಯುಗದಲ್ಲಿ ಒಂದೊಂದರಲ್ಲೇ ನಿನಗ ಕಂಡೇನಂದ್ರ ನಾ ಎಲ್ಲಾ ಯುಗದಲ್ಲಿ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶಗಳಲ್ಲಿ ಎಲ್ಲಾ ಕಡೆ ನಾನಿನಗನೆ ಪರಿಪೂರ್ಣವಾಗಿ ತುಂಬಿಕೊಂಡಿದ್ದೀನಿ. ಸಜ್ಜನರನ್ನ ಉಳಿಸಲೆಂದು ಆ ಉಳಿಸಬೇಕಂತ ಏನ್ ಮಾಡ್ಯಾರ ಕೇಡಿಗರನ್ನ ಅಳಿಸಲೆಂದು ಧರ್ಮವನ್ನ ನೆಲೆಗೊಳಿಸಲೆಂದು ನಾನೇನ್ ಮಾಡ್ತೇನೆ ಯುಗ ಯುಗದಲ್ಲೂ ಕೂಡ ಅವತಾರವನ್ನ ಮಾಡ್ತೀನಿ. ಯಾರು ಸಮಾಜಕ್ಕೆ ಕೆಟ್ಟದ್ದನ್ನ ಕೇಡದ್ದನ್ನ ಮಾಡಿ ಅದರಿಂದ ಲಾಭ ಪಡೆದು ಮೆರಿತಾರಲ್ಲ ಅಂಥವರನ್ನ ಪೂರ್ಣ ನಾಶಕ್ಕಾಗಿ ಸಜ್ಜನರನ್ನ ಮತ್ತ ಪ್ರಪಂಚದ ಸಮಗ್ರ ರಕ್ಷಣೆಗಾಗಿ ಧರ್ಮದ ಬೀಜ ಬಿತ್ತಲು ನಾನು ಅವತಾರವನ್ನ ಮಾಡ್ತೇನೆ. ಇದನ್ನೇನು ಚೆನ್ನಾಗಿ ತಿಳಿದುಕೋ. ಭಗವಂತ ಭೂಲೋಕದಲ್ಲಿ ಅವತರಿಸುತ್ತಾನಂದ್ರ ಇಲ್ಲಿ ಯುಗೆ ಅಂದರೆ ಯುಗ ಯುಗದಲ್ಲೂ ಎಲ್ಲಾ ಕಾಲದಲ್ಲಿ ಅಂದ್ರ ಭಗವಂತ ಪ್ರತಿ ಯುಗದಲ್ಲೂ ಕೂಡ ಅವತರಿಸುತ್ತಾನೆ. ನಾನು ಎಲ್ಲಾ ಕಾಲದಲ್ಲಿ ನೀನು ಕೂಡ ಎಲ್ಲಾ ಕಾಲದಲ್ಲಿ ಅದೇ ಹಂಗ ಯುಗದಲ್ಲಿ ತ್ರೇತಾಯುಗದಲ್ಲಿ ವ್ಯಾಪಾರ ಯುಗದಲ್ಲಿ ಕಲಿಯುಗದಲ್ಲಿ ಕೂಡ ಅಂತ ನೀವು ತಿಳ್ಕೋಬೇಡ. ಎಲ್ಲಾ ಯುಗಗಳಲ್ಲಿ ಕೂಡ ನಾನು ಅವತಾರವನ್ನ ಮಾಡ್ತೇನೆ. ಆತ ಅವತರಿಸುವುದು ಮೇಲೆ ಹೇಳಿದ ಸಂದರ್ಭ ಬಂದಾಗ ಮಾತ್ರ. ಇಲ್ಲೇ ಸತ್ಪುರುಷರಿಗೆ ನನ್ನ ನಿಜವಾದ ಭಕ್ತರಿಗೆ ಯಾರು ಲೋಕ ಕಂಠಕರಾಗಿ ಅವರಿಗೆ ತೊಂದರೆಯನ್ನ ಕೊಡತಾರಲ್ಲ ಅವರ ತೊಂದರೆಯನ್ನ ಕೊಡತಕ್ಕಂಥ ಆ ದುಷ್ಟರನ್ನ ನಾಶ ಮಾಡೋಕ್ಕೋಸ್ಕರವಾಗಿ ನಾನಾಗಾಗ ನಾನೇ ಅವತಾರವನ್ನ ಮಾಡ್ತೀನಿ. ಒಂದು ಯುಗದಲ್ಲಿ ಅನೇಕ ಅವತಾರವಿರಬಹುದು, ಇನ್ನು ಕೆಲವು ಯುಗದಲ್ಲಿ ಅವತಾರವೇ ಇಲ್ಲದಿರಬಹುದು. ಆದರೆ ಭಗವಂತನ ಆವಿರ್ಭಾವವಿರುವ ಅನೇಕ ಮಹಾಪುರುಷರು ಯುಗ ಯುಗದಲ್ಲೂ ಬಂದು ಹೋಗ್ತಾ ಇರ್ತಾರಲ್ಲ ಅವರ ಮುಖೇನ ಭಗವಂತನ ಧರ್ಮ ರಕ್ಷಣೆ ಯುಗ ಯುಗದಲ್ಲೂ ಕೂಡ ನಿರಂತರ. ಅದೇನಾಗಿದೆ ಆ ಧರ್ಮ ನಿರಂತರ ರಕ್ಷಣೆ ಮಾಡುವಗೋಸ್ಕರವಾಗಿ ನಾನು ಸಂತರ ಶರಣರ ಮಹಾತ್ಮರ ಯೋಗಿಗಳ ಆ ಜನ್ಮವನ್ನ ತೆಗೆದುಕೊಂಡು ಬಂದು ಆ ಧರ್ಮದ ರಕ್ಷಣೆ ಮಾಡುವಗೋಸ್ಕರವಾಗಿ ನಾನು ಅವತಾರವನ್ನ ಮಾಡ್ತೀನಿ. ಸಾಧೂನಾಂ ಪರಿತ್ರಾಣಾಯ ದುಷ್ಕೃತಾಂ ವಿನಾಶಾಯ ಚ ಧರ್ಮ ಸಂಸ್ಥಾಪನಾರ್ಥಾಯ ಯುಗೆ ಯುಗೆ ಸಂಭವಾಮಿ. ಸಾಧು ಪುರುಷರನ್ನ ಉದ್ಧಾರ ಮಾಡುವಗೋಸ್ಕರವಾಗಿ ಪಾಪ ಕರ್ಮವನ್ನ ಮಾಡುವವರನ್ನ ವಿನಾಶ ಮಾಡುವ ಸಲುವಾಗಿ ನಾನೇನ್ ಮಾಡ್ತೇನೆ ಆ ಧರ್ಮವನ್ನ ಚೆನ್ನಾಗಿ ಸ್ಥಾಪಿಸುವುದಕ್ಕಾಗಿ ನಾನು ಯುಗ ಯುಗಗಳಲ್ಲಿ ಅವತಾರವನ್ನ ಮಾಡ್ತೀನಿ. ನೀ ಯಾಕೆ ಅವತಾರಪ್ಪ ಅಂತ ಕೇಳಿದ್ಯಲ್ಲ, ನಿನ್ನ ಅವತಾರ ಯಾಕೆ ಯುಗ ಯುಗದಲ್ಲಿ ಕೂಡ ನೀನು ಹೇ ಪರಮಾತ್ಮ ಯಾಕೆ ಅವತಾರವನ್ನ ಮಾಡ್ತೀನಿ ನೀ ಕೇಳಿದ್ಯಲ್ಲ, ಅದಕ್ಕೆ ಇದಕ್ಕಾಗಿ ನನ್ನ ಅವತಾರವಾದ ಮೇಲೆ ಪುರುಷರು ಮಾಡಬೇಕಾದ ಕಾರ್ಯಕ್ರಮದ ಪಟ್ಟಿಯನ್ನ ಈಗ ಹೇಳ್ತಾನೆ. ಸಾಧುಗಳ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ, ಮತ್ತ ಧರ್ಮದ
ಸ್ಥಾಪನೆಗಾಗಿ ನಾನು ಪ್ರತಿ ಯುಗದಲ್ಲಿ ಕೂಡ ಅವತಾರವನ್ನ ಮಾಡ್ತೇನೆ ಅರ್ಜುನ್. ನೀನು ಇದನ್ನು ಚೆನ್ನಾಗಿ ತಿಳಿದಕೋ. ಸಾಧು ರಕ್ಷಣ, ದುಷ್ಟ ಶಿಕ್ಷಣ, ಧರ್ಮೋದ್ಧಾರ, ಈ ಮೂರು ಅವತಾರಿಕ ಮಹಾಪುರುಷರು ಮಾಡುವ ಮುಖ್ಯ ಕಾರ್ಯ. ಸಾಧುಗಳ ರಕ್ಷಣೆ ಅಂದ್ರ ಸಂಸಾರಿಗಳನ್ನ ರಕ್ಷಿಸುವುದಿಲ್ಲ ಅಂದ ಅರ್ಥ ಅಲ್ಲ. ಅವರನ್ನು ಕೂಡ ನಾನೇ ರಕ್ಷಣೆ ಮಾಡ್ತೇನೆ. ಯಾರನ್ನ? ನನಗೆ ನನ್ನ ಸದಾ ಚಿಂತನ ಮಾಡುವವರಿಗೆ. ಆದರೆ ಪಾಪಿಗಳಿಗೆ ಏನ್ ಮಾಡ್ತೇನೆ ನಾನು? ಅವರ ನಾಶ ಮಾಡ್ತೇನೆ. ಎಲ್ಲದನಂದ್ರೂ ಕೂಡ ಅವ ಪಾಪ ಕಾರ್ಯ ಮಾಡ್ತಾನಂದ್ರ ಅಂತರನ್ನ ನಾಶ ಮಾಡುವಗೋಸ್ಕರವಾಗಿ ನಾನು ಅವತಾರವನ್ನ ಮಾಡ್ತೀನಿ. ಸಾಧುಗಳಂದ್ರ ಯಾರು? ಪರಮಾತ್ಮ. ಸಾಧುಗಳಂದ್ರ ಯಾರು? ಸಾಧು ವೇಷವನ್ನ ಹಾಕಿಕೊಂಡು ಮಾತ್ರಕ್ಕೆ ಸಾಧುಗಳ ಆಗಲಾರರು. ಎಲ್ಲಾದರೂ ಬಟ್ಟೆಯನ್ನುಟ್ಟುಕೊಂಡು, ಬರಳಲ್ಲಿ ರುದ್ರಾಕ್ಷಿ ಹಾಕೊಂಡು, ಕೈಯಲ್ಲಿ ಕಮಂಡಲ ಹಿಡ್ಕೊಂಡು ತಿರುಗಾಡಿ ದುಷ್ಟ ಕಾರ್ಯವನ್ನ ಮಾಡ್ತಾ ಇದ್ರ, ಪಾಪ ಕಾರ್ಯವನ್ನ ಮಾಡ್ತಿದ್ರ, ಇವ ನಿಜವಾದ ಸಾಧು ಅಲ್ಲ. ಪ್ರಾಣವು ಹೋಗುವ ಪ್ರಸಂಗ ಬಂದರೂ ಕೂಡ ತನ್ನ ಕರ್ತವ್ಯವನ್ನು ಬಿಡದವನೇ ನಿಜವಾದ ಸಾಧು. ಪ್ರಾಣ ಹೋಗಲದು, ದೇಹ ಹೋಗಲಿಕ್ಕರೆ ತನ್ನ ಸತ್ಯವನ್ನ, ನೀತಿಯನ್ನ, ಧರ್ಮವನ್ನ, ಆಚಾರವನ್ನ ಬಿಡಲಾರದ ಯಾವುದನ್ನ ಪ್ರಾಣ ಹೋದರೂ ಕೂಡ, ದೇಹವಾದರೂ ಕೂಡ ಚಿಂತಿಸಿಲ್ಲ. ತನ್ನ ಕರ್ತವ್ಯ ಏನಿದೆ ತಾನು ಸದಾ ಕರ್ತವ್ಯ ಮಾಡುವ ಆ ಭಗವಂತನನ್ನ ಕುರಿತು ಸದಾ ನನ್ನನ್ನ ಚಿಂತನ ಮಾಡ್ತಾ ಇದ್ದಾನೆ ಅವ. ಈ ಅರ್ಥದಿಂದ ಗೃಹಸ್ಥನು ಕೂಡ ಸಾಧುಗಳಾಗಬಹುದು. ಪುರಾಣಾದಿಗಳಲ್ಲಿ ನಿರೀಕ್ಷದಲ್ಲಿ ಏನಿದೆ? ಗೃಹಸ್ಥರಲ್ಲಿ ಕೂಡ ಅನೇಕ ಜನ ಸಾಧುಗಳಾಗಬಹುದು. ಅವರು ಮತ್ತು ಅನೇಕ ಮಹತ್ ಕಾರ್ಯಗಳನ್ನ ಮಾಡಿದಂತೆ ನೋಡ್ತಾ ಇದೆಯಲ್ಲ. ತಾನು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ತನ್ನ ಆಚಾರ ವಿಚಾರ ನೇಮ ನಿತ್ಯಗಳು ತಾನು ಮಾಡುವ ಕರ್ತವ್ಯವನ್ನ ಅಲ್ಲೇ ಸಂಸಾರದಲ್ಲಿದ್ದು ಕೂಡ ಸಾಕಷ್ಟು ಸಾಧುಗಳಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠರಾಗಿ ತಮ್ಮ ಜೀವನವನ್ನ ಮಾಡಿ ಪರಮಾತ್ಮನನ್ನ ಕೂಡಿದವರು ಕೂಡ ಸಾಕಷ್ಟು ಮಂದಿ. ಜನಕರಾಜನು ಕೂಡ ಸಂಸಾರದಲ್ಲಿದ್ದುಕೊಂಡು ಆ ಭಗವಂತನನ್ನ ಕೂಡಲಿಲ್ಲ. ಯಾಜ್ಞವಲ್ಕ್ಯ ಮಹರ್ಷಿಗಳು ಕೂಡ ಸಂಸಾರದಲ್ಲಿದ್ದುಕೊಂಡು ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಅವನು ಕೂಡಲಿಲ್ಲವೇ. ತುಕಾರಾಮ್ ಮಹಾರಾಜರು ಕೂಡ ಸಂಸಾರದಲ್ಲಿದ್ದುಕೊಂಡು ತಾವು ಮಾಡುವ ಧರ್ಮ ನೀತಿಯನ್ನ ಎಲ್ಲರಿಗೂ ತೋರಿಸಿ ಅದೇ ಸಂಸಾರದಲ್ಲಿದ್ದುಕೊಂಡು ಭಗವಂತನನ್ನ ಕೂಡಲಿಲ್ಲವೇ. ಅದಕ್ಕೆ ಎಲ್ಲೇ ಆದರೂ ಕೂಡ ತಮ್ಮ ನಿತ್ಯ ಏನಿದೆ, ನೇಮ ಏನಿದೆ, ಧರ್ಮ ಏನಿದೆ ಅದನ್ನ ಅರಿತು ಆ ಸಂಸಾರದಲ್ಲಿದ್ದುಕೊಂಡು ಕೂಡ ಆ ಭಗವಂತನನ್ನ ಆ ಸಾಧುಗಳಿಗಿಂತಲೂ ಕೂಡ ಶ್ರೇಷ್ಠವಾದ ಜೀವನ ಮಾಡಿದಂತಹ ಮಹತ್ಪುರುಷರು ಅನೇಕ ಮಹತ್ ಕಾರ್ಯಗಳನ್ನ ಮಾಡಿದಂತೆ ತೋರ್ತ ಇಂಥ ಸಾಧುಗಳನ್ನ ರಕ್ಷಿಸುವುದು ಅವತಾರದ ಮೊದಲನೇ ಕೆಲಸ. ಅವ್ರಿಗೆ ಮಾಡಬೇಕು ಧರ್ಮವನ್ನ ರಕ್ಷಣೆ ಮಾಡುವ, ನೀತಿಯನ್ನ ಹೇಳುವ, ತಾನು ಹೇಳಿದಂತೆ ನುಡಿಯುವ, ನುಡಿದಂತೆ ನಡೆ, ಇದು ಜನ್ಮ ಕಡೆ ಅಂತ ಹೇಳಿದಂತೆ ತಾನು ಹೆಂಗ ಆಚಾರ ವಿಚಾರ ತಾನು ಮಾಡಿದಂತೆ ಇನ್ನೊಬ್ಬರಿಗೆ ಅದನ್ನ ತಿಳಿಸಿ ನನ್ನನ್ನ ತಾನು ಕೂಡಿ ಇನ್ನೊಬ್ಬರನ್ನ ನನ್ನನ್ನ ಕೂಡಿಸ್ತಾನಂತಂದಾಗ ಇವ ನಿಜವಾದ ಸಾಧು. ಇಂಥವರನ್ನ ನಾನು ಪರಿಪಾಲನೆ ಮಾಡುವಗೋಸ್ಕರವಾಗಿ, ಅವರನ್ನ ರಕ್ಷಣೆ ಮಾಡುವಗೋಸ್ಕರವಾಗಿ ನಾನು ಅವತಾರ ಮಾಡುವ ಕೆಲಸ ಇದು ಮೊದಲನೇ ಕೆಲಸ.
ದುಷ್ಟ ಶಿಕ್ಷಣವೆಂಬಲ್ಲಿ ದುಷ್ಟರಂದ್ರರ ಯಾರು? ಈ ಪರಮಾತ್ಮ ದುಷ್ಟ ಅಂತ ಹೇಳಿದ್ರಲ್ಲ, ದುಷ್ಟರಂದ್ರರ ಯಾರು? ಗೃಹಸ್ಥರಲ್ಲಿ ದುಷ್ಟರಿದ್ದಾರೆಲ್ಲ, ಸಾಧು ವೇಷಧಾರಿಗಳಲ್ಲಿ ಕೂಡ ದುಷ್ಟರದರಲ್ಲ. ಸಾಧು ಸತ್ಪುರುಷರನ್ನ ಹಿಂಸಿಸುತ್ತ ತಮ್ಮ ಸಿರಿತನದಲ್ಲಿ ಏನ್ ಮಾಡ್ತಾರ? ಸಾಧುಗಳಿಗೂ ಕೂಡ ಕಷ್ಟ ಪಡ್ತಾರ. ಸಿದ್ಧಾರೂಢರಿಗೆ ಕೂಡ ಬೆಂಕಿ ಇಡಲಿಲ್ಲವೇ? ಶಿವಾನಂದರಿಗೆ ಕೂಡ ವಿಷ ಹಾಕಲಿಲ್ಲವೇ? ಓಂ ನಮ ಶಿವ ಎನ್ನುವಂತ ಮಹಾನ್ ಮುನಿಗಳಿಗೆ ಕೂಡ ಗೋಪ್ಯವಾಗಿರುವ ಮಂತ್ರವನ್ನ ನೀವು ಹೊರಗೆ ಹಾಕ್ತೀರಂತೇಳಿ ಎಷ್ಟೋ ಮಂದಿ ಪಡುವಂತೆ. ಯಾಕ? ನಾವು ಗೋಪ್ಯವಾಗಿ ನಾವಷ್ಟೇ ನಮ್ಮ ಜಾತಿಗೆ ನಮ್ಮ ಇದಕ್ಕಾಗಿ ಅಷ್ಟೇ ಸೀಮಿತವಾಗಿ ಐತಂತ ತಿಳ್ಕೊಂಡು ಗುರು ಗುರುನೇ, ಶಿಷ್ಯ ಶಿಷ್ಯನೇ ಅನ್ನುವ ಬಗ್ಗೆ ಮಾಡಿದ್ರು. ನಾನಾ ತರವಾಗಿ ಕಷ್ಟ ಕೊಟ್ಟಾರಂತ. ನಾವು ಓಂ ನಮ ಶಿವಾಯ ಮಾತಿಗೆ ಅಂತೇವಿ. ಈಗ ಅವಾಗ ಓಂ ನಮ ಶಿವಾಯ ಅಂದ್ರ ಬಟ್ಟಿ ಕೊಡುತ್ತಿದ್ರು. ಅದಕ್ಕಿಂತ ದುಷ್ಟರನ್ನ ಸಂಹಾರ ಮಾಡುವಕ್ಕೋಸ್ಕರವಾಗಿ ಸಾಧು ಸತ್ಪುರುಷರನ್ನ ಹಿಂಸಿಸುತ್ತಾ ತ್ರಿಕರಣದಲ್ಲಿಯೂ ಕೂಡ ಶಾಸ್ತ್ರ ವಿರುದ್ಧ ಕರ್ಮವನ್ನ ಆಚರಿಸುವ ದುಷ್ಟರೇನದರಲ್ಲ. ಧರ್ಮ ಶಾಸ್ತ್ರಗಳು ಹೇಳಿದಂತೆ, ವೇದಗಳು ಹೇಳಿದಂತೆ ಅಂತ ಕರ್ಮವನ್ನ ಬಿಟ್ಟು ಆ ವೇದಕ್ಕೆ ವಿರುದ್ಧವಾಗಿ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಅಂತ ಕರ್ಮವನ್ನ ಆಚರಣೆ ಮಾಡ್ತಾರಲ್ಲ, ಅಂತ ದುಷ್ಟರನ್ನ ಸಂಹಾರ ಮಾಡೋಕ್ಕೋಸ್ಕರವಾಗಿ. ಇದು ದುಷ್ಟರ ಪ್ರಧಾನ ಲಕ್ಷಣ. ಭಗವಂತ ಅಂಥವರನ್ನ ನಿರ್ಮೂಲ ಮಾಡುವುದಕ್ಕಾಗಿ ಅವತಾರ, ಅದಕ್ಕಾಗಿ ಅವತಾರ ಮಾಡ್ತೀರಂತ ನೀವು ತಿಳ್ಕೊಂಡು. ಒಂದು ವಿಧವಾಗಿ ನೋಡಿದರೆ ಪಾಪಕ್ಕಿಂತ ಪಾಪಿಯೋ ಭಯಂಕರನೆಂದು ತೋರ್ತಾ ಇದೆ. ಈ ಭಯಾನಕವಾದ ಪಾಪಿ ಏನದನಲ್ಲ, ಪಾಪಕ್ಕಿಂತಲೂ ಕೂಡ ಭಯಾನಕವಾಗಿ ತೋರ್ತಾನ. ಅಗ್ನಿಕ್ಕಿಂತಲೂ ಅಗ್ನಿಯಲ್ಲಿ ಕಾದ ಕಪ್ಪಿನವು ಮತ್ತಷ್ಟು ದಾರುಣವಾದ ಭಾರತೀಯ ಸಂಸ್ಕೃತಿಯನ್ನ ವಿಚಾರಿಸಿದರೆ ಭಗವಂತ ಪಾಪಿಗಳನ್ನ ಸಂಹಾರ ಮಾಡುವಕ್ಕಾಗಿ ಅವರ ಪಾಪಗಳನ್ನ ಕಳೆದು ಅವರನ್ನ ಉದ್ಧಾರ ಮಾಡ್ತಾನೆ. ಕಂಸ ಏನ್ ಮಾಡಿದ? ಪಾಪಾತ್ಮರಾಗಿ ತಾವು ಮಾಡಿದ ಪಾಪ ಕರ್ಮದ ಫಲವನ್ನ ಅನುಭವಿಸಿ ತೀರಬೇಕಾಗಿದ್ದರೆ ಏನಾಗಬೇಕಾಗಿತ್ತು? ಕೋಟಿ ಕೋಟಿ ಜನ್ಮಗಳನ್ನ ಎತ್ತಬೇಕಾಗಿತ್ತು. ಕೋಟಿ ಕೋಟಿ ಜನ್ಮಗಳನ್ನ ಎತ್ತಿದರೂ ಕೂಡ ಪಾಪ ಆಗುವ ಸ್ಥಿತಿಯಲ್ಲಿ ಭಗವಂತನ ಸಂಕಲ್ಪದ ಬಲದಿಂದ ಅವ ಏನ್ ಮಾಡಿದ? ಅವರು ಅದ ಜನ್ಮದಲ್ಲಿ ಉದ್ಧಾರ ಆದರು. ಎಲ್ಲರಿಗೂ ಪೀಡೆಯನ್ನ ಕೊಟ್ಟು, ಎಲ್ಲರಿಗೂ ತೊಂದರೆಯನ್ನ ಕೊಟ್ಟು, ಮಾಡಬಾರದ ಪಾಪ ಕಾರ್ಯವನ್ನ ಮಾಡಿ ಆ ದುಷ್ಟರೇ ಮಾಡಿದ್ರ ಅಂದ್ರ ಒಂದೇ ಜನ್ಮದಲ್ಲಿ ಉದ್ಧಾರ ಆದರು. ನಾವು ಕೂಡ ಶ್ರೀರಾಮ ಭಜನೆಯನ್ನ ಮಾಡುವಾಗ ಪತಿತ ಪಾವನ ಸೀತಾರಾಮ್, ರಘುಪತಿ ರಾಜವ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್ ಅಂತೀವಲ್ಲ. ಪತಿತ ಘಾತಕ ಎನ್ನುವುದಿಲ್ಲ. ನಾವೇನಂತೇವೆ? ಪತಿತ ಪಾವನ ಅಂತೇವೆ, ಪತಿತ ಘಾತಕ ಅನ್ನೋದಿಲ್ಲ. ಯಾಕಂದ್ರೆ ಸೀತಾರಾಮನು ಪತಿತರನ್ನ ಪಾವನ ಮಾಡುವನೇ ವಿನಃ ಘಾತ ಮಾಡುವುದಿಲ್ಲ. ಒಂದು ದೇಹದಲ್ಲಿ ಒಂದು ಅಂಗಕ್ಕೆ ವ್ರಣವಾದರೆ ಅದನ್ನ ಕತ್ತರಿಸಿ ಮತ್ತೊಂದು ಅಂಗವನ್ನ ರಕ್ಷಿಸಬೇಕಲ್ಲ. ಈ ನಮ್ಮ ಶರೀರ ಐತಲ್ಲ, ನಮ್ಮ ಶರೀರ, ಈ ಶರೀರಕ್ಕ ವ್ರಣ ಅಂದ್ರೆ ಗಾಯ. ಯಾವುದೋ ಒಂದು ರೋಗದಿಂದ ಆದಂತ ಗಾಯ ಅದು ಎಷ್ಟೇ ತೋರಿಸಿದ್ರು ಕೂಡ ಅದು ಇಲ್ಲ. ನಿನ್ನ ಕಾಲಾಗಲಿ ನಿನ್ನ ಕೈ ಆಗಲಿ ಹೊಳೆಯಾಕತ್ತೈತಿ, ಅದು ಹೊಲಸನಾರ್ದದ್ರ ಏನ್ ಮಾಡ್ತೇವಿ? ಅಷ್ಟು ಭಾಗ ಕತ್ತರಿಸಿ ಹಾಕುವ ವೈದ್ಯರು ಯಾರಿಗೆ? ಡಾಕ್ಟರ್.
ಯಾಕ ಅದನ್ನ ಬಿಟ್ರೆ ಹಂಗ ಇಡೀ ಶರೀರ ಕೊಳುತ್ತದು. ಅದನ್ನ ಕತ್ತರಿಸಿ ಹಾಕಿದಾಗ ಮತ್ತೊಂದು ಅಂಗವನ್ನ ರಕ್ಷಿಸಬೇಕಲ್ಲ. ಈ ನ್ಯಾಯದಂತೆ ಕೌರವರು ವಿರಾಟ್ ಪುರುಷನ ದೇಹದಲ್ಲಿ ಒಂದು ಕಡೆ ವ್ರಣವಾದಂತೆ ಏನಾಗಿದ್ರಂದ್ರ ಕೌರವರು ದೇಹದಲ್ಲಿರುವ ಗಾಯದಂತೆ, ಗಾಯ ಆದಾಗ ಮಾಯಲಾರದಂತೆ ಇದ್ದಿದ್ದೇನೈತಲ್ಲ ಅದರಂತೆ ಯಾರದರ ಈ ದುಷ್ಟ ಕೌರವರು. ಈ ವಿರಾಟ್ ಪುರುಷ ದೇಹ ಒಂದು ಕಡೆ ವ್ರಣವಾದಂತೆ ಅವರನ್ನ ಉಪೇಕ್ಷಿಸಿದರೆ ಪ್ರಪಂಚವೆಲ್ಲ ಅವರ ಮಾರ್ಗವನ್ನ ಅನುಸರಿಸಿ ಆ ಹಾಳಾಗಿ ಹೋಗುವ ಸಮ ಬಂದಾಗ ಅದಕ್ಕ ಆ ದುಷ್ಟರನ್ನ ಖಂಡಿಸುವುದಕ್ಕಾಗಿ ಅವರನ್ನ ನಾಶ ಮಾಡುವಗೋಸ್ಕರವಾಗಿ ಅರ್ಜುನನನ್ನ ಕಂಪೌಂಡನನ್ನಾಗಿ ಮಾಡಿಕೊಂಡು ಭಗವಂತ ಮಾಡಕತ್ತಾನ, ಜಗದ್ವೈದ್ಯನಾಗಿ ಅವತಾರವನ್ನ ಮಾಡ್ಯಾನ. ಅದಕ್ಕೆ ನಾನು ಅವತಾರವನ್ನ ಮಾಡ್ತೇನಪ್ಪ. ಮೂರನೆಯ ಧರ್ಮ ಸಂಸ್ಥಾಪನೆ ಅಂತ ಹೇಳಿದಲ್ಲಪ್ಪ. ಆ ಧರ್ಮ ಸಂಸ್ಥಾಪನೆ ಅಂತಂದ್ರೆ ಏನು? ಶಾಸ್ತ್ರವಿಹಿತವಾದ ಧರ್ಮದಲ್ಲಿ ಅಂದರೆ ಕರ್ತವ್ಯದಲ್ಲಿ ಸ್ವತಃ ತಾನೇ ಪ್ರವರ್ತಿಸುತ್ತ ಧರ್ಮದ ಮಹತ್ವವನ್ನ ಪ್ರಕಟಣೆಗೆ ಮಾಡುವುದಲ್ಲದೆ ಸಮಗ್ರ ಜನ ಸಮುದಾಯದ ಹೃದಯಕ್ಕೆ ಮುಟ್ಟುವಂತೆ ಪ್ರತಿಭಾನ್ವಿತ ವಾಣಿಯಿಂದ ನೈ ಮಾಡಕತ್ತೇನೆ ಧರ್ಮೋಪದೇಶಗಳನ್ನ ಮಾಡ್ತಾ ವೇದ ಶಾಸ್ತ್ರಗಳಲ್ಲಿ ಕೂಡ ಇರುವ ದೈವತ್ವದಲ್ಲಿ, ಪರಲೋಕದಲ್ಲಿ, ಮಹಾಪುರುಷರಲ್ಲಿ ಕೂಡ ಶ್ರದ್ಧೆ ಉಂಟಾಗುವಂತೆ ಮಾಡಿ ಎಲ್ಲರನ್ನ ಸದಾಚಾರವರನ್ನಾಗಿ ಮಾಡಿ ನಿಷ್ಠಾ ಸಂಪನ್ನರಾಗುವಂತೆ ಮಾಡಿ ಅದಕ್ಕೆ ನಾನು ಧರ್ಮ ಸಂಸ್ಥಾಪನೆ ಮಾಡುವ ಆ ಧರ್ಮವನ್ನ ರಕ್ಷಿಸುವ ಸಲುವಾಗಿ ನಾನೇನ್ ಮಾಡ್ತೇನೆ, ಅವತಾರವನ್ನ ಮಾಡ್ತೇನೆ. ಮೇಲಿನ ಅವತಾರ ಪುರುಷರು ಮಾಡಬೇಕಾದ 3 ಕಾರ್ಯಗಳು ಸಾಮಾನ್ಯ ಜನರಿಂದ ಆಗುವುದಿಲ್ಲ. ಸಾಮಾನ್ಯ ಜನರಂದರಲ್ಲ, ಅಂತ ಜನರಿಂದ ಇಂಥದ್ದನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕ ನಿರಾಕಾರ ಪರಮಾತ್ಮನೇ ನಕಾರನಾಗಿ ಬಂದು ಆ ಮಹಾ ಕಾರ್ಯಗಳನ್ನ ಮಾಡಿ ಜಗತ್ತನ್ನು ಉದ್ಧಾರ ಮಾಡ್ತಾನಂತ ಆ ಶ್ರೀಕೃಷ್ಣ ಪರಮಾತ್ಮ. ಯಾವಾಗದ ಧರ್ಮ ಹಾಳಾಕತ್ತಲ್ಲ, ಲೋಕಕಂಟಕರಾದವರನ್ನ ಸಂಹಾರ ಮಾಡುವಗೋಸ್ಕರವಾಗಿ ನಾನು ಅವಾಗ ಅವತಾರವನ್ನ ಮಾಡ್ತೀನಿ. ಹೇ ಅರ್ಜುನ, ನೀನು ನಿನ್ನ ಅವತಾರ ಯಾಕಂತ ಕೇಳಿದ್ದಲ್ಲ, ಇದಕ್ಕಾಗಿ ನನ್ನ ಅವತಾರ. ಅದಕ್ಕೆ ನೀನು ಚೆನ್ನಾಗಿ ಅದನ್ನ ತಿಳಿದುಕೊಂಡು ಜೀವನವನ್ನ ಮಾಡು. ಕಿಮರ್ಥಂ ಪರಿತ್ರಾಣಾಯ ಪರಿರಕ್ಷಣಾಯ ಸಾಧೂನಾಂ ಸನ್ಮಾರ್ಗಸ್ಥಾನಂ ಸ್ಥಾನಾನಾಂ ವಿನಾಶಾಯ ಚ ದುಷ್ಕೃತಾಂ ಪಾಪಕಾರಿಣಾಂ. ಇದಕ್ಕೆ ಸೃಷ್ಟಿ ಮಾಡಿಕೊಳ್ಳುವೆ ಪರಮಾತ್ಮ. ನೀಂತೆ ಧರ್ಮ ಸಂಸ್ಥಾಪನ ಮಾಡುವ ಸಾಧುಗಳ ಸಜ್ಜನರನ್ನ, ನಿನ್ನ ನಿಜವಾದ ಭಕ್ತರನ್ನ ನೀ ರಕ್ಷಣೆ ಮಾಡುವಗೋಸ್ಕರವಾಗಿ ಅವತಾರವನ್ನ ಮಾಡ್ತಾನಂತ ತಿಳಿದಲ್ಲ, ಯಾತಕ್ಕೆ ನೀನು ಸೃಷ್ಟಿ ಮಾಡಿಕೊಳ್ಳುವೆ? ಸಾಧುಗಳನ್ನ ಸರಿಯಾದ ಮಾರ್ಗದಲ್ಲಿರುವವರನ್ನ ಪರಿತ್ರಾಣ ಮಾಡುವುದಕ್ಕಾಗಿ, ಅಂದರೆ ಕಾಪಾಡುವುದಕ್ಕಾಗಿ, ದುಷ್ಕೃತಿಗಳನ್ನ ಪಾಪ ಕರ್ಮಗಳನ್ನ ಮಾಡುವಂತವರನ್ನ ವಿನಾಶಗೊಳಿಸುವುದಕ್ಕಾಗಿ. ಕಿಂಚ ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮಸ್ಯ ಸಮ್ಯಕ್ ಸ್ಥಾಪನಂ ಧರ್ಮ ಸಂಸ್ಥಾಪನಂ. ಯಾಕ ವಿನಾಶಗೊಳಿಸುವ ಅಂದ್ರ ಧರ್ಮವನ್ನ ಸ್ಥಾಪನೆ ಮಾಡುವುದಕ್ಕಾಗಿ. ಆ ಧರ್ಮದ ಸಂಸ್ಥಾಪನೆ ಅಂದ್ರ ಚೆನ್ನಾಗಿ ನೆಲೆನಿಲ್ಲುವ ಸಲುವಾಗಿ. ಅದಕ್ಕ ತತ್ತರ್ಥಂ ಸಂಭವಾಮಿ ಯುಗೆ ಯುಗೆ ಪ್ರತಿಯುಗಂ. ನಾನೇನ್ ಮಾಡ್ತೇನೆ, ಯುಗ ಯುಗದಲ್ಲಿಯೂ ಕೂಡ ಮಾಯೆಯಿಂದ ಹುಟ್ಟುತ್ತಿರುವೆ. ಆ ಮಾಯೆ ಹೆಂಗಿದೆ? ನನ್ನ ಅಧೀನ ಇದೆ. ಅದಕ್ಕ
ಮಮ ಮಾಯಾ ದುರತ್ಯಯ, ನನ್ನ ಮಾಯೆಯನ್ನ ದಾಟಿ ಬರುವುದು ಬಹಳ ಕಷ್ಟ ಇದೆ ಪರಮಾತ್ಮ. ಅದಕ್ಕೆ ನಾನೇನ್ ಮಾಡ್ತೇನೆ, ನಿನ್ನಂಗ ಪಂಚಮಹಾಭೂತಗಳಿಂದ ಹುಟ್ಟಿದ ಶರೀರ ನಮ್ದು ಅಲ್ಲ. ನನ್ನ ದೇಹ ಹೆಂಗಿದೆ, ಮಾಯಿಕ ಶರೀರ ಇದೆ. ಇದನ್ನ ನೀನು ಚೆನ್ನಾಗಿ ತಿಳಿದುಕೊಂಡು ಮಾಡು. ಸಜ್ಜನರ ರಕ್ಷಣೆಗಾಗಿ, ದುರ್ಜನರ ನಾಶಕ್ಕಾಗಿ, ಧರ್ಮ ಸಂಸ್ಥಾಪನೆಗಾಗಿ ಪ್ರತಿಯುಗದಲ್ಲಿ ಕೂಡ ನಾನು ಅವತಾರವನ್ನ ಮಾಡ್ತೀನಿ. ಅದಕ್ಕೆ ಯಾಕಪ್ಪ ನಿನ್ನ ಅವತಾರ? ಯಾಕೆ ನೀ ಅವತಾರ ಮಾಡ್ತಿ? ಯಾವಕ್ಕೋಸ್ಕರವಾಗಿ ನೀ ಅವತಾರವನ್ನ ಮಾಡ್ತಿ? ಸೃಷ್ಟಿ ಯಾಕೆ ಮಾಡ್ತಿ? ಅದ್ರಾಗರ ಯಾಕೆ ನೀ ಹೊಳೆ ಬರ್ತಿ? ನಾನು ಸಜ್ಜನರನ್ನ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ, ದುರ್ಜನರ ನಾಶಕ್ಕಾಗಿ, ಮತ್ತ ಧರ್ಮ ಸಂಸ್ಥಾಪನೆ ಮಾಡುವಗೋಸ್ಕರವಾಗಿ ನಾನೇನ್ ಮಾಡ್ತೇನೆ, ಅವತಾರವನ್ನ. ಅರ್ಜುನ, ಸಜ್ಜನರೆಂದರೆ ನನಗೆ ಪ್ರಾಣ. ಸಜ್ಜನರಂದ್ರ ಅವ್ರ ಹೆಂಗದಾರ? ನನ್ನ ಪ್ರಾಣದವರು. ತಮ್ಮ ಸರ್ವಸ್ವವನ್ನೇ ನನಗರ್ಪಿಸಿ ನನ್ನ ಸಂದೇಶವನ್ನ ನಾಡಿನ ಮೂಲೆ ಮೂಲೆಗೆ ಮುಟ್ಟಿಸುವ ಸಂತರು ನನಗೆ ಅತ್ಯಂತ ಮೆಚ್ಚಿನವರಲ್ಲ. ತನ್ನ ಜೀವನವನ್ನೇ ನನಗರ್ಪಣೆ ಮಾಡ್ಯಾರ ಅವರು. ಯಾಕೆ? ತಂದೆಯು ನೀನು, ತಾಯಿಯು ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹೇಳಿದಂತೆ ಮಾಡ್ಯಾರವನು. ತನ್ನ ಜೀವನದಲ್ಲಿ ಇರತಕ್ಕಂತ ಸಿರಿಯಾಗಲಿ ಸಂಪತ್ತಾಗಲಿ ಆ ದೇಹವನ್ನ ನಾ ರಚನೆ ಮಾಡ್ಯಾನಲ್ಲ, ಆ ದೇಹವನ್ನು ಕೂಡ ಏನ್ ಮಾಡ್ಯಾರ ಅವರು? ನನಗಾಗಿ ಅರ್ಪಿಸಿ ಅಷ್ಟ ಸುಮ್ಮ ಕುಂತಿಲ್ಲ ಅವರು. ನನ್ನ ಧರ್ಮವನ್ನ, ನನ್ನ ಚಿಂತನೆಯನ್ನ, ನನ್ನನ್ನ ಕಾಣುವಗೋಸ್ಕರವಾಗಿ ಹಗಲು ರಾತ್ರಿ ಕೂಡ ಸಂಚಾರ ಮಾಡಿ ನನ್ನ ನಿಜದ ಆತ್ಮ ತತ್ವವನ್ನ ತಿಳಿಸ್ತಾರಲ್ಲ, ಅವರು ಅತ್ಯಂತ ಮೆಚ್ಚಿನವರವರು ನನಗೆ. ಅವರಿಗೆ ನನ್ನ ಭಯ ಹಸ್ತವಿದೆ. ಯಾರಿಗೆ? ನನ್ನ ಧರ್ಮವನ್ನ, ನನ್ನ ನೀತಿಯನ್ನ, ನನ್ನನ್ನ ಕೂಡುವ ಹಾಗೆ ಮಾಡತಕ್ಕಂತ ಸಾಧುಗಳದರ, ಸಂತರದರ, ಮಹಾತ್ಮರದರ, ಜ್ಞಾನಿಗದರ. ಇಂಥ ಮಹಾತ್ಮರಿದ್ದಾಗ ಅವರೇನದರ? ನಾಡಿನ ತುಂಬೆಲ್ಲ ಮೂಲೆ ಮೂಲೆಗಳಲ್ಲಿ ಹೋಗಿ, ಮನೆ ಮನೆಗೆ ಹೋಗಿ, ಮನದ ಅಂತರಾಳದಲ್ಲಿ ಇಳಿದು ಅವರನ್ನ ತಿದ್ದಿ, ಅವರನ್ನ ತೀಡಿ, ರಕ್ಷಣೆ ಮಾಡಿ, ನೀತಿಯನ್ನ ಹೇಳಿ, ಧರ್ಮವನ್ನ ಹೇಳಿ, ಪಾಪ ಕೃತ್ಯಗಳನ್ನ ಬಿಡಿಸಿ ನನ್ನ ಮಾರ್ಗವನ್ನ ತೋರಿಸ್ತಾರಲ್ಲ, ಅವರ ಮೇಲೆ ನನ್ನ ಏನಿದೆ? ಅಭಯ ಹಸ್ತ ಇದೆ. ನನ್ನ ಸಂದೇಶವನ್ನ ತುಳಿದು ಹಾಕಿ ವಿಶ್ವದ ಶಾಂತಿಯನ್ನ ಕದಡುವವರು ದುರ್ಜನರೇನದರಲ್ಲ, ಅಂತ ದುರ್ಜನರ ಸಂಹಾರಕ್ಕಾಗಿ ಪಾಶವೀ ಗುಣಗಳಿಗೆ ಎಣ್ಣೆ ಹೊಯ್ಯುವ ಅವರು ತಮ್ಮಷ್ಟಕ್ಕೆ ತಾವೇ ನಾಶಕ್ಕಾಗಿ ಇನ್ನೊಬ್ಬರನ್ನ ನಾಶ ಮಾಡಬೇಕೆಂದು ಮನಸ್ಸಿನಲ್ಲಿ ಇಟ್ಟುಕೊಂಡು, ಮನಸ್ಸು ಗುಣ ಇಟ್ಟುಕೊಂಡು ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಟ್ಟು ನನಗಿಂತವ ಶ್ರೇಷ್ಠ ಆಗಬಾರದು, ನನಗಿಂತ ಶ್ರೀಮಂತನಾಗಬಾರದು, ನನಗಿನ ಮೇಲೆ ಹೋಗಬಾರದಂತೇಳಿ ಕಾರ್ಯಗಳನ್ನ ಮಾಡ್ತಂತ ಇಂಥ ದುರ್ಜನರನ್ನ ಈ ಮಾಡ್ತೇನೆ ನಾಶ ಮಾಡುವಗೋಸ್ಕರವಾಗಿ, ಸಜ್ಜನರ ರಕ್ಷಣೆಗಾಗಿ, ಹಾಗೆ ದುರ್ಜನರ ಪಾರುಪತ್ಯಕ್ಕಾಗಿ ನನ್ನ ಅವತಾರ. ಯಾಕೆ ಸೃಷ್ಟಿ ಮಾಡ್ತೀಪ? ಯಾಕೆ ನೀ ಅವತಾರವನ್ನ ಮಾಡ್ತಿ? ಯಾಕಿಷ್ಟೆಲ್ಲ ಗದ್ದ ಹುಚ್ಚಿ ಅಂತಂದಾಗ ನಾ ಎದಕ್ಕೆ ಅವತಾರ ಮಾಡ್ತೇನೆ? ನನ್ನದೇನಿದೆ? ತ್ಯಾಗಮಯ ಜೀವನ, ಭೋಗ ಧರ್ಮ, ವಿಶ್ವ ತಾರಕ ನೀತಿ ಜೀವನ. ಅದನ್ನ ಪ್ರತಿ ಜೀವಿಯು ಕೂಡ ಹೃದಯದಲ್ಲಿ ಕೂರುವುದು ನನ್ನ ಉದ್ದೇಶ ಆಗಿದೆ.
ಇದು ನನ್ನ ಭೋಗ ಧರ್ಮವನ್ನ, ವಿಶ್ವತಾರಕ ನೀತಿ ಜೀವನವನ್ನ ನನ್ನ ಪ್ರತಿ ಜೀವಿಯ ಹೃದಯದಲ್ಲಿ ಅದನ್ನ ಗಟ್ಟಿಗೊಳಿಸುವುದೇ ನನ್ನ ಉದ್ದೇಶ. ಹಾಗೆ ವಿಶ್ವ ಬಂಧುತ್ವ ಭಾವನೆಗಳನ್ನ ಅಳವಡಿಸಿಕೊಂಡು, ವಿಶ್ವಭಾವ ನಾವೆಲ್ಲರೂ ಕೂಡ ಒಂದೇ, ಅದು ಬೇರೆ ಇದು ಬೇರೆ, ಅವ ಬೇರೆ ಇವ ಬೇರೆ, ಅಣ್ಣ ಬೇರೆ ತಮ್ಮ ಬೇರೆ ಅಂತೇಳಿ ನಾವು ತಿಳ್ಕೊಂಡು ಅದರಲ್ಲಿ ನೀತಿ ಧರ್ಮವನ್ನ ಬಿಟ್ಟು ನಾವೇನಾದರೂ ಜೀವನವನ್ನ ಮಾಡಿದೀವಂತ ಅದೇನಾಗುವುದಿಲ್ಲ, ನಮ್ಮ ಜೀವನ ಸುಖಮಯ ಆಗುವುದಿಲ್ಲ. ಅದಕ್ಕೆ ಹಿತವಾದ ಬದುಕನ್ನ ನಾನು ಜನರು ನಡೆಸಬೇಕೆನ್ನುವುದೇ ನನ್ನ ಅಭಿಲಾಷೆ. ಎಲ್ಲರೂ ಮನೆಯಲ್ಲಿ ಪ್ರೀತಿಯಿಂದ ಇದ್ದರೆ ಅದು ಹೆಂಗಂದ್ರೆ ಸ್ವರ್ಗ ಇದ್ದಂಥದ್ದು ಮನೆ, ಹಂಗಾಗಬೇಕಂತ ನಮ್ಮ ಮನೆ. ಪರಮಾತ್ಮ ಹೇಳ್ತಾನ, ನನ್ನ ಬದುಕು ಅದು ಅಭಿಲಾಷೆ, ಎಲ್ಲರೂ ಪ್ರೀತಿಯಿಂದ ಇರುವುದೇ. ಅದಕ್ಕಾಗಿ ನಾನೇನ್ ಮಾಡ್ತೇನೆ, ಅವತಾರ ಮಾಡ್ತೇನೆ. ಈ ಅಭಿಲಾಷೆಯ ಪೂರ್ತಿಗಾಗಿ ನಾನು ಅವತರಿಸಲೇಬೇಕಂತ ಅರ್ಜುನ. ನೀ ಏನ್ ತಿಳ್ಕೊಂಡಿ? ಎದ ಕೊಡ್ತೀಪ? ಯಾಕೆ ಸೃಷ್ಟಿ ಮಾಡಿದೆ? ಸೃಷ್ಟಿ ಮಾಡಿಟ್ಟಿ ಒಬ್ಬರನ್ನ ಬಡವರು ಮಾಡಿದೆ, ಒಬ್ಬರು ಸಿರಿವಂತನ ಮಾಡಿದೆ, ಒಬ್ಬರನ್ನ ಪಾಪಿಗಳನ್ನ ಮಾಡಿದೆ, ಒಬ್ಬರನ್ನ ಪುಣ್ಯವಂತರನ್ನ ಮಾಡಿದೆಲ್ಲ ಯಾಕೆ ಮಾಡಿದೆ? ಅವ್ರಿಗೆ ಹೆಂಗ ಗುಣಗಳು ಬರ್ಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳು, ಯಾರು ಪುಣ್ಯವಂತರಾಗ್ಯಾರ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡ್ಯಾರ ಅಂತವರಿಗೆ ಸಿರಿ ಸಂಪತ್ತು. ಯಾರು ಪಾಪ ಕರ್ಮಗಳನ್ನ ಮಾಡ್ಯಾರ ಅವರ ಜೀವನ ಪರ್ಯಂತರವಾಗಿ ದುಃಖ. ನಾ ಮಾಡಿಲ್ಲ, ಅವರು ಮಾಡಿಕೊಂಡು ಬಂದಿರುವ ಕರ್ಮದ ಫಲ. ಅದಕ್ಕ ಅಂತದ್ದರಲ್ಲಿ ನಾನೇನ್ ಮಾಡ್ಬೇಕಾಗತ್ತೆ, ಅವರನ್ನ ತಿದ್ದುವಗೋಸ್ಕರವಾಗಿ, ಬುದ್ಧಿ ಹೇಳುವ ಸಲುವಾಗಿ, ಅವರನ್ನ ಒಳ್ಳೆ ಮಾತನ್ನು ಹಚ್ಚುವ ಸಲುವಾಗಿ ನಾನು ಅವತಾರವನ್ನ ಮಾಡಬೇಕಲ್ಲ. ಸಮಯಾನುಸಾರ ಅವತಾರ ಮಾಡ್ತೇನೆ. ಪರಮಾತ್ಮನ ಅವತಾರದ ಉದ್ದೇಶಗಳು 3. ಏನವ ಅವತಾರದ ಉದ್ದೇಶ 3? ಸಂತ ಮಹಾತ್ಮರ ರಕ್ಷಣ, ಇದು 1ನೇ ಅವತಾರದ ಉದ್ದೇಶ. ದುಷ್ಟ ಜನರ ನಾಶ, ಇದು 2ನೇ ಉದ್ದೇಶ. ಧರ್ಮ ಸಂಸ್ಥಾಪನೆ, ಜ್ಞಾನ ಭಕ್ತಿ ನೀತಿಗಳ ಪ್ರತಿಮೂರ್ತಿಯಾದ ಸಂತ ಶರಣರೇ ದೇಶದ ನಿಜ ಸಂಪತ್ತು. ಯಾವ ದೇಶದಲ್ಲಿ ಸಂತರದರ, ಚಿಂತಕರದರ, ಮಹಾನ್ ಯೋಗಿಗಳದರ, ಜ್ಞಾನಿಗಳದರ, ಅದಕ್ಕ ಹಂತದ್ದು ದೇಶದ ನಿಜವಾದ ಸಂಪತ್ತು. ಎಲ್ಲಿ ಚಿಂತನೆ ಮಾಡ್ತಾರ? ಪರಮಾತ್ಮನ ಚಿಂತನೆ ಮಾಡೋದು, ಶಾಸ್ತ್ರ ಚಿಂತನೆ ಮಾಡೋದು, ಪರಮಾತ್ಮನನ್ನ ಕೂಡಬೇಕು. ಎಷ್ಟೇ ಜನ್ಮಗಳಲ್ಲಿ ನಾ ಬಂದೆ, ನನಗೆ ನಿಜವಾದ ಸುಖ ಸಿಗಲಿಲ್ಲ ಅಂತೇಳಿ ಆ ಭಗವಂತನನ್ನ ಕುರಿತು ಚಿಂತನೆಯನ್ನ ಮಾಡ್ತಾರಲ್ಲ, ಶರಣರೇ ನಿಜವಾದ ಈ ದೇಶದ ಸಂಪತ್ತು. ಅವರಿಂದ ದೇಶದ ಅಭ್ಯುದಯ, ಜನಾಂಗಕ್ಕೆ ಸಮಾಧಾನ, ತ್ಯಾಗ ಹಾಗೂ ಸೇವೆಗಳಿಗಾಗಿ ಬಲಿದಾನ ಕೊಡಲು ಸಿದ್ಧರಾದ ಅವರ ಸತ್ಯ ಹಾಗೂ ಕರುಣಾ ಪೂರ್ಣ ವಚನಗಳೇ ನಾಡಿನ ರಕ್ಷಣೆಗಳು. ಈ ನಾಡು ರಕ್ಷಣೆ, ಈ ದೇಶ ರಕ್ಷಣೆ ಆಗ್ಬೇಕಾದ್ರೆ ಆ ಸಂತರು, ಶರಣರು, ಮಹಾನ್ ಜ್ಞಾನಿಗಳು ಅವತಾರದಾಗ ಅವರನ್ನ ಕಾಪಾಡುವುದು ಮೊದಲು ನನ್ನ ಕರ್ತವ್ಯ. ಅರ್ಜುನ ಅವತಾರವನ್ನೇ ಯಾಕೆ ಮಾಡುತ್ತೆ ಅಂತ ಕೇಳಿದ್ದಲ್ಲ, ಇದಕ್ಕಾಗಿ ನನ್ನ ಅವತಾರ. ಇದನ್ನ ನೀನು ತಿಳ್ಕೊ. ಅಂಧಕಾರದಲ್ಲಿ ಬದುಕುವರು ದುಷ್ಟರು, ವಿಷಯೋನ್ಮಾದದಲ್ಲಿ ಬಾಳುವ ಅವರಿಗೆ ಪರಹಿತ, ಪರ ಸೇವೆ ಸೇರುವುದಿಲ್ಲ. ನಾನೇ ಒಬ್ಬಳೆ ಸುಖವಾಗಿರಬೇಕು, ನನ್ನ ಹೆಂಡತಿ ಒಬ್ಬಳೆ ಸುಖವಾಗಿರಬೇಕು, ನನ್ನ ಮಕ್ಕಳೇ ಒಬ್ಬರೇ ಸುಖವಾಗಿರಬೇಕು ಅಂತ ಜೀವನವನ್ನ ಮಾಡ್ತಾರಲ್ಲ, ಇಂಥ ದುಷ್ಟರನ್ನ
ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನ ಅಲ್ಲಾಡಿಸ್ತಾರಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಹಿತಕ್ಕಾಗಿ ದೇಶದ ಹಣವನ್ನ ನುಂಗಿ ಲೋಕ ಕಂಠಕರಾಗಿ ಜೀವನವನ್ನ ಮಾಡ್ತಾರಲ್ಲ, ಇಂಥವರನ್ನ ಅಲ್ಲಾಡಿಸ್ತಾ ಅವರನ್ನ ನಾಶ ಮಾಡಕ ನಾವಂತೇವೆ. ಶೋಚನೆ ಸಮಾಜದ ದೇಶಕ್ಕೆ ಹತ್ತಿರ ಕ್ಷಯ ಕ್ರಿಮಿಗಳು ಕೂಡ ವ್ಯಕ್ತಿ ಹಾಗೂ ದೇಶವನ್ನ ಘೋರ ಕಂದರದಲ್ಲಿ ನೂಕುವ ಅವರನ್ನ ಮರ್ದನ ಮಾಡುವ ಸಲುವಾಗಿ ನನ್ನ ಅವತಾರ ಅನಿವಾರ್ಯ ಆಗಿದೆ. ಅದಕ್ಕಾಗಿ ನಾನು ಅವತಾರ ಮಾಡ್ತೇನೆ. ಕಡೆಯದಾಗಿ ಧರ್ಮ ಸಂಸ್ಥಾಪನ. ದೇವನು ವಿಶ್ವಚಕ್ಷುವಾದ ಭಾಸ್ಕರ. ಭಾಸ್ಕರ ಅಂದ್ರೆ ಸೂರ್ಯ. ಅವೇನಾಗ್ಯಾನ ಇಡೀ ಜಗತ್ತಿಗೆ ಬೆಳಕನ್ನ ಬೆಳಗುವ ಶಕ್ತಿ ಸಾಮರ್ಥ್ಯ ಯಾರಿಗಿದೆ? ಆ ಭಾಸ್ಕರನಿಗಿದೆ. ಅವೇನದನ ವೀಕ್ಷದ ಚನ್ನು, ಇದು ಚಕ್ಷು ಕಣ್ಣಗೆ ನಮ. ಅವನು ಮಾಡುವ ಮಾನವ ನಿರ್ಮಿತ ಜಾತಿ ವರ್ಣ ಆಶ್ರಮ ಪಂಥಗಳಿಗೆ ಸೇರಿದವನಲ್ಲ ಆ ಭಾಸ್ಕರ. ಯಾವುದಕ್ಕೂ ಇಲ್ಲ. ಕುಡಿಯುವುದು ಒಂದೇ ನೀರು, ನಡೆಯುವುದು ಒಂದೇ ಭೂಮಿ, ತಿನ್ನುವುದು ಒಂದೇ ಅನ್ನ, ಕುಡಿಯುವುದು ಒಂದೇ ನೀರು. ಅದಕ್ಕೆ ಅವ ಏನರ ಜಾತಿ ವರ್ಣ ಆಶ್ರಮ ಪಂಥಗಳಿಗೆ ಸೇರಿದವನಲ್ಲ. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚನ್ ಆಗಲಿ, ಬೌದ್ಧ ಆಗಲಿ, ಇಂಥ ಮಾನವ ಧರ್ಮಗಳು ಅವನಿಗೆ ಆಗುವುದಿಲ್ಲ. ನನಗೆ ಆ ಭಾಸ್ಕರನಿಗೆ ವಿಶ್ವ ಚಕ್ಷುವಾದ ವಿಶ್ವಪಿತನಾದ ಅವನು ವಿಶ್ವಧರ್ಮಿ ಜಗತ್ ಎಂಬ ಮಹಾನೌಕೆಯ ಕಪ್ತಾನ್ ಅವನು. ಸಂಕಟ ಬಂದಾಗ ಅಧರ್ಮ ತೆರೆಗಳಿಂದ ಬಾಳ ನೌಕೆ ಕಂಪಿಸಿದಾಗ ಭೇದ ಭಾವವಿಲ್ಲದೆ, ತನಗೂ ಕೂಡ ಕಂಟಕಾದಾಗ, ರಾಹು ಕೂಡ ಅವನನ್ನ ಮುಚ್ಚಿದಾಗ, ಮರೆ ಮಾಡಿದಾಗ, ಅವಾಗ ಕಷ್ಟ ಬಂದಾಗ ಕೂಡ ಏನ್ ಮಾಡೋದಿಲ್ಲವ? ಭೇದ ಭಾವವಿಲ್ಲದೆ ಎಲ್ಲರನ್ನ ರಕ್ಷಿಸುವ ನಿರಪೇಕ್ಷ ಹಿತೈಷಿ. ಸತ್ಯ, ಪ್ರೇಮ, ಸೌದಾರ್ಯತೆ ಮುಂತಾದ ಸದ್ಗುಣ ಸಮೂಹ ರೂಪ ದೇವ ಧರ್ಮ ಪ್ರತಿಷ್ಠಾಪನೆ ಅವನ ಕರ್ತವ್ಯವೇ ವಿನಃ ಮಾನವಿ ಧರ್ಮದ ಉತ್ಥಾಪನೆಗಾಗಿ ಅವನೆಂದು ಅವತರಿಸಲಾರ. ಯಾರು? ಆ ಭಾಸ್ಕರ. ಮಾನವಿ ದೃಷ್ಟಿಯಿಂದ ಮಾತನಾಡುವುದಾದರೆ ಜಗತ್ತಿನಲ್ಲಿ ಹುಟ್ಟಿ ಬೆಳೆದ ನೂರಾರು ಧರ್ಮಗಳಲ್ಲಿ ಯಾವುದು ಕೀಳು, ಯಾವುದು ಮೇಲು, ಯಾವುದು ಕೀಳಿಲ್ಲ, ಅದು ಮೇಲೆ ಇಲ್ಲ, ಎಲ್ಲ ಸರಿ ಸಮಾನ. ಯಾಕಂದ್ರ ಅಹಿಂಸೆ ಹೇಳುತ್ತಿದೆ, ಹೇಳಿ ಧರ್ಮ ವಚನಗಳಲ್ಲಿ ಭಿನ್ನತೆ ಹೊರತು ಧರ್ಮ ತತ್ವಗಳಲ್ಲಿ ಭಿನ್ನತೆ ಇಲ್ಲವೇ ಇಲ್ಲ. ಆತ್ಮತತ್ವದಲ್ಲಿ ಬೇರೆಯಾದ ಭಿನ್ನತೆ ಇರುವುದಿಲ್ಲ. ಎಲ್ಲ ಧರ್ಮಗಳ ಗುರಿ ಏನಿದೆ? ದೇವನ ದರ್ಶನ ಅಥವಾ ಶಾಂತಿ ಸಂಪಾದನೆ. ಯಾರೇ ಮಾಡ್ತಾರಂದ್ರೂ ಕೂಡ ಆ ಧರ್ಮದ ಸಂಸ್ಥಾಪನೆ ಮಾಡುವ, ಶಾಂತಿ ನೆಲೆಯಾಗಿ ನಿಲ್ಲಿಸುವ, ಅದನ್ನ ನೆಲೆಸುವ ಹಾಗೆ ನಮ್ಮ ಧರ್ಮವು ನಮ್ಮ ಸಮಾಜವನ್ನ ಎತ್ತುತ್ತಿದ್ದಾರೆ. ಅವರ ಧರ್ಮ ಅವರ ಸಮಾಜ ಎತ್ತುತ್ತಿದೆ. ಒಂದು ಸಮಾಜವನ್ನ ಎತ್ತುವ ಧರ್ಮ, ಇನ್ನೊಂದು ಸಮಾಜವನ್ನ ತಿಳಿಯುವುದೆಂಬ ಭಾವನೆ ಧರ್ಮಾತ್ಮಕವಾಗಿದೆ. ಒಬ್ಬರಿಗೆ ಶಾಂತಿ ನೀಡುವ ಧರ್ಮ ಎಲ್ಲರಿಗೂ ಶಾಂತಿ ನೀಡುತ್ತಾ ಇದೆ. ಅನಾದಿ ಅನಂತವಾದ ದಿವ್ಯ ಧರ್ಮ ಸರಿಯಾದ ರೀತಿಯಲ್ಲಿ ಮಾನವ ಬುದ್ಧಿಸ್ಥರದ ಮೇಲೆ ಅಭಿವ್ಯಕ್ತಗೊಳಿಸುವ ಜನತೆಯೇ ಅದರಂತೆ ಧರ್ಮ ಸ್ಥಾಪನೆ. ದೇವ ಧರ್ಮ ಅವಿನಾಶಿ. ದೇವನ ಧರ್ಮ ಏನಕ್ಕದು? ಅವಿನಾಶಿ. ಯಾವುದರಲ್ಲಿ ಕೂಡ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ. ಏಕೈಕ ಸಾಮಾಜಿಕ ಧರ್ಮಗಳು ಕೂಡ ಅನೇಕ
ಮತ್ತು ಕಾಲಮಿಲ್ಲದವು. ಅವುಗಳನ್ನ ಪುನರುತ್ಥಾನಗೊಳಿಸಲು ಬಂದ ನೇತಾರರು ಮಾನವನದರಲ್ಲ, ಕಿಂತ ಸತ್ಯ ದೃಷ್ಟಾರರಲ್ಲ. ದೇವನಿಗೆ ಸತ್ಯ, ಅಹಿಂಸಾ, ದಿವ್ಯ ಧರ್ಮದ ಮೇಲೆ ಪ್ರೀತಿ. ಆ ಭಗವಂತಂದೇನಿದೆ, ಸತ್ಯದ ಮೇಲೆ ಪ್ರೀತಿ ಇದೆ, ಧರ್ಮದ ಮೇಲೆ ಪ್ರೀತಿ ಇದೆ. ಆ ಧರ್ಮ ಅಭಿವ್ಯಕ್ತಿಗೆ ಅವನೇ ಅವತಾರವನ್ನ ಮಾಡ್ತಾನೆ, ತಾನೇ ಅವತಾರವನ್ನ ಮಾಡ್ತಾನೆ. ಇದನ್ನ ನೀನು ಚೆನ್ನಾಗಿ ಅರಿತುಕೋ. ಅವನ ಪ್ರತಿಮೂರ್ತಿಗಳಾದ ಸತ್ಯದರ್ಶಿ ಸಂತರು ಯತ್ನಿಸಿದರು. ಸಂತರು ಕೂಡ, ಶರಣರು ಕೂಡ, ವಚನಕಾರರು ಕೂಡ ಯಾಕೆ ಅವರ ಅವತಾರವನ್ನ ಮಾಡ್ಯಾರಂದ್ರ ನಮಗೆ ಒಳ್ಳೆಯ ಮಾರ್ಗವನ್ನ, ನೀತಿ ಮಾರ್ಗವನ್ನ, ಧರ್ಮ ರಕ್ಷಣೆ ಮಾಡುವ ಮಾರ್ಗವನ್ನ, ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯುವ, ಅದನ್ನ ತಿಳಿಸುವ. ಅದಕ್ಕಾಗಿ ಅವ್ರು ಏನ್ ಮಾಡ್ಯಾರ, ಪ್ರಯತ್ನ ಮಾಡ್ತಾರ. ಆ ಸಂತರು, ಶರಣರು, ಸಾಧುಗಳು, ಸಜ್ಜನರು. ಪರಮಾತ್ಮ ದಿವ್ಯ ಜನ್ಮ ಪಡೆದು ದಿವ್ಯ ಕರ್ಮಗಳನ್ನ ಅವೇನ್ ಮಾಡ್ತಾನ, ನಿರೀಕ್ಷಣೆ ಮಾಡ್ತಾನಲ್ಲ. ಇಂಥದ್ದನ್ನ ನೀನು ಯಾಕದು ಅವತಾರಕದನ್ನುವುದನ್ನ ಚೆನ್ನಾಗಿ ಅರಿತುಕೊಂಡು ಅದರಂತೆ ನೀನು ಕೂಡ ಜೀವನವನ್ನು ಮಾಡು. ಏನಂತ ತಿಳ್ಕೊಂಡಿ, ಯಾಕಪ್ಪ ನಿನ್ನ ಅವತಾರ, ಯಾಕಾರ ಅವತಾರ ಮಾಡ್ತಿ, ಎದರ ಸಲುವಾಗಿ ಮಾಡ್ತಿ ಕೇಳಿದ್ಯಲ್ಲ, ಇದಕ್ಕಾಗಿ ನಾನು ಅವತಾರವನ್ನ ಮಾಡ್ತೇನೆ. ಸಾಧು ಸತ್ಪುರುಷರನ್ನ ರಕ್ಷಿಸಲು ನನ್ನ ಅವತಾರ, ದುಷ್ಕರ್ಮಿಗಳನ್ನ ವಿನಾಶ ಮಾಡಲು ನನ್ನ ಅವತಾರ, ಧರ್ಮವನ್ನ ಎತ್ತಿ ಇಡುವಗೋಸ್ಕರವಾಗಿ ಪ್ರತಿ ಯುಗದಲ್ಲಿ, ಅಂದ್ರ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪಾರ ಯುಗದಲ್ಲಿ, ಈ ಕಲಿಯುಗದಲ್ಲಿ ನಾನೇನ್ ಮಾಡ್ತೇನೆ, ಅವತಾರವನ್ನ ತಾಳ್ತೇನೆ. ಯಾವ ರೂಪದಿಂದ? ಸಂತರ ರೂಪದಿಂದ, ಶರಣರ ರೂಪದಿಂದ, ಯೋಗಿಗಳ ರೂಪದಿಂದ ಆ ಅವತಾರವನ್ನ ನಾನೇ ಮಾಡ್ತೇನೆ. ತಾನು ಎದಕ್ಕಾಗಿ ಅವತರಿಸ್ತಾನಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಜಗತ್ತಿನಲ್ಲಿ ಸಾಧು ಸತ್ಪುರುಷರು ಇದ್ದರೆ ಮಾತ್ರ ಈ ಜಗತ್ತು ಸುರಕ್ಷಿತವಾಗಿರ್ತೈತಿ. ಎಲ್ಲಿ ಸಾಧುರಿಲ್ಲ, ಎಲ್ಲಿ ಸಂತರಿಲ್ಲ, ಎಲ್ಲಿ ಚಿಂತಕರಿಲ್ಲ, ಎಲ್ಲಿ ಹಿತವನ್ನ ಬಯಸುವ ಸಜ್ಜನರಿಲ್ಲಲ್ಲ, ಆ ದೇಶ ಹಾಳಾಗಿ ಹೋಗ್ತದೆ. ದೇಶ ರಕ್ಷಣೆ ಆಗ್ಬೇಕಾದ್ರ ಮಹಾತ್ಮರಿಂದ, ಸಜ್ಜನರಿಂದ, ಸಂತರಿಂದ ಇದೇನಾಕತಿ, ಸುರಕ್ಷಿತವಾಗಿರ್ತತಿ. ಸುಭಿಕ್ಷಣ ತಾಣವಾಗಲು ಸಾಧ್ಯ ಇಲ್ಲ. ಅಲ್ಲೇ ಅದಕ್ಕ ಸಂತರು, ಶರಣರು, ಯೋಗಿಗಳು, ಜ್ಞಾನಿಗಳು ಇದ್ದಂತ ಸ್ಥಳದೊಳಗ ಏನಾಗುದಿಲ್ಲ, ಸುಭಿಕ್ಷ ತಾಣ ಆಗಲು ಸಾಧ್ಯ ಇಲ್ಲ. ಸದಾ ಭಿಕ್ಷೆ ಬೇಡಲಾರದಂಗ ಸಿರಿವಂತರಾಗಿ, ನೀತಿವಂತರಾಗಿ, ಧರ್ಮವಂತರಾಗಿ ಜೀವನವನ್ನ ಮಾಡ್ತಾರೆ. ದುಷ್ಕರ್ಮಿಗಳ ಅಟ್ಟಹಾಸವು ಕೂಡ ಹೆಚ್ಚಾದಾಗ ಸಾಧು ಸತ್ಪುರುಷರಿಗೆ ಜಗತ್ತಿನಲ್ಲಿ ಸ್ಥಾನವಿಲ್ಲದೆ ಹೋಗ್ತಾ ಇದೆ. ದುಷ್ಟರ ಹಾವಳಿ ಹೆಚ್ಚಾದಾಗ ಅವರನ್ನೇನ್ ಮಾಡ್ತಾರೆ, ಇವರು ನಾಶ ಮಾಡ್ತಾರಲ್ಲ. ದುಷ್ಟರು ಏನೆಲ್ಲ ನಾಶ ಮಾಡಿದರು ಕೂಡ ಅವ್ರೇನ್ ತಿಳ್ಕೊಂಡಿರ್ತಾರ, ಆ ಭಗವಂತನ ಸೇವೆ ಅಂತೇಳಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಆ ಭಗವಂತನನ್ನ ಕಾಣುವಗೋಸ್ಕರವಾಗಿ ಯಾರು ಅವರ ಹೇಳಿದ ಮಾತನ್ನ ಕೇಳಿ ಅವರು ಹೇಳಿದ ಮಾರ್ಗವನ್ನ ಹಿಡಿದು ತಮ್ಮ ನೀತಿ ಧರ್ಮವನ್ನ ಬಿಡಲಾರದೆ ಜೀವನವನ್ನ ಮಾಡಿದ್ರು ಕೂಡ ಅವರು ಕುಡಿನಕ್ಕರ ಆ ಭಗವಂತನನ್ನ ನೋಡ್ತಾರೆ. ಸಾಧು ಸತ್ಪುರುಷರಿಗೆ ಜಗತ್ತಿನಲ್ಲಿ ತಾಣವಿಲ್ಲದೆ ಹೋದಾಗ ಅದಕ್ಕ ನನ್ನ ಅವತಾರ, ಅದನ್ನ ನಾ ಹೇಳ್ತೇನೆ ಕೇಳು. ಅನಿಶ್ಯಾಮಿ ಬಲಂ ಏತದ್ಭುವಿ ಭಾರಂ ಸಮಾಹಿತಂ ಮಾಗಧ್ಯೇನ ಸಮಾನೀತಂ ವಶ್ಯಾನಾಂ ಸರ್ವಭೂಭುಜಾಂ ಅಕ್ಷವೇನೇಭಿಃ ಸಂಖ್ಯಾತಂ ಭಟಾಶ್ವರ ರಥ ಕುಂಜರೈಃ ಮಾಗತ್ಸಧಸ್ತು ನ ಹನ್ಯಂತವ್ಯೋ ಭೂಯ ಕರ್ತಾರ ಬರೋದ್ಯಮಂ.
ಹನಿಷ್ಯಾಮಿ ಹಿ ಏತತ್ ಭುವಿ ಆರಂ ಸಮಾಹಿತಂ ಮಾಗಥ್ಯೇನ ಸಮಾನೀತಂ ವಶ್ಯಾನಾಂ ಸರ್ವ ಭೂಭುಜಾಂ ಅಕ್ಷವಿಣೀಭಿಃ ಸಂಖ್ಯಾತಂ ಪಟಾಶ ರಥ ಕುಂಜರೈಃ ಮಾಗಧಃ ತು ನ ಹಂತವ್ಯಃ ಭೂಯಃ ಕರ್ತಾ ಬಲೋದ್ಯಮಂ. ಮಗಧ ರಾಜನಾದ ಜರಾಸಂಧ ತನ್ನ ಸಾಮಂತ ರಾಜನಿಂದ ಮತ್ತ ಕಾದಾಳುಗಳ ಕುದುರೆಗಳು ಕೂಡ ರಥಗಳು ಆನೆಗಳು ಇವುಗಳಿಂದ ಕೂಡಿದ 23 ಅಕ್ಷವಿನಿ ಸೈನ್ಯವನ್ನ ಸಂಗ್ರಹಿಸಿ ಇಲ್ಲಿಗೆ ತಂದನ. ಭೂಮಿಯ ಭಾರವೆಲ್ಲವೂ ಕೂಡ ಒಂದೆಡೆಯಲ್ಲಿಯೇ ಕೇಂದ್ರೀಕೃತ ಆಗಿದೆಯಲ್ಲ. ಆದುದರಿಂದ ಭೂಭಾರವನ್ನ ಇಳಿಸಬೇಕೆನ್ನುವ ನನ್ನ ಸಂಕಲ್ಪದಂತೆ ಜರಾಸಂಧನ ಈ ಎಲ್ಲ ಸೈನ್ಯವನ್ನ ನಾನೀಗ ಸಂಹರಿಸುತ್ತೇನೆ. ಪರಮಾತ್ಮ ಹೇಳಕತ್ತಾನೆ, ಯಾಕ ನಿನ್ನ ಅವತಾರ ಅಂತ ಕೇಳಿದ್ನಲ್ಲ, ಇದಕ್ಕಾಗಿ ದುಷ್ಟರ ನಾಶ ಮಾಡುವ, ಅದಕ್ಕೋಸ್ಕರವಾಗಿ ನನ್ನ ಅವತಾರ. ಭೂಭಾರವಾಗಿರುವ ಈ ದುಷ್ಟರನ್ನ, ಈ ನೀಚರನ್ನ, ಈ ಪಾಪಿಗಳನ್ನ ಸಂಹಾರ ಮಾಡೋದಕ್ಕಾಗಿ ನನ್ನ ಅವತಾರ. ಇದನ್ನ ನೀನು ಚೆನ್ನಾಗಿ ತಿಳಿದುಕೋ. ಆದರೆ ಜರಾಸಂಧನನ್ನ ಮಾತ್ರ ನಾನು ಕೊಲ್ಲುವುದಿಲ್ಲ. ಯಾಕಂದ್ರೆ ಅವನು ಹಲವಾರು ಅಕ್ಷವಿನಿ ಸೈನ್ಯಗಳನ್ನ ಸಂಗ್ರಹಿಸಿ ಭೂಭಾರ ಹರಣಕ್ಕಾಗಿ ನನಗೆ ತಂದು ಒಪ್ಪಿಸಬೇಕಾಗಿದೆ. ಯಾರೋ ಆ ಜರಾಸಂಧ. ಏತತ್ತರ್ಥೋ ವಾತರಾಣೋಯಂ ಭೂಭಾರ ಹರಣಾಯ ಮೇ ಸಂರಕ್ಷಣಾಯ ಸಾಧೂನಾಂ ಕೃತೋನ್ಯೇಷಾಂ ವಧಾಯ ಚ. ಏತತ್ ಅರ್ಥಃ ಅವತಾರಃ ಅಯಂ ಭೂಭಾರ ಹರಣಾಯ ಮೇ ಸಂರಕ್ಷಣಾಯ ಸಾಧೂನಾಂ ಕೃತಃ ಅನ್ಯೇಷಾಂ ವಧಾಯ ಚ. ಭೂಭಾರ ಹರಣ ಮಾಡಬೇಕೆಂಬುದೇ ನನ್ನ ಅವತಾರದ ಮುಖ್ಯ ಪ್ರಯೋಜನ ಆಗಿದೆ. ಹೇ ಪರಮಾತ್ಮ, ಯಾಕೆ ನೀ ಅವತಾರವನ್ನ ಮಾಡ್ತಿ? ಯಾಕರ ಈ ಸೃಷ್ಟಿ ಮಾಡಿದೆ? ಈ ಸೃಷ್ಟಿ ಮಾಡಿ ಪಾಪಿಗಳನ್ನು ಕೂಡ ಇಟ್ಟಿ, ಸಜ್ಜನರನ್ನು ಇಟ್ಟಿ, ಮಹಾತ್ಮರನ್ನು ಇಟ್ಟಿ, ಯಾಕೆ? ಅದಕ್ಕ ನನ್ನ ಅವತಾರ ಮುಖ್ಯ ಪ್ರಯೋಜನ ಆಗಿದ್ದಲ್ಲ, ಸಾಧುಗಳ ಸಂರಕ್ಷಣೆಗಾಗಿ ನಾನು ಅವತಾರವನ್ನ ಮಾಡ್ತೇನೆ. ದುಷ್ಟ ಜನರ ಸಂಹಾರಕ್ಕಾಗಿ ಈ ಅವತಾರದಲ್ಲಿ ನಾನು ಮಾಡಬೇಕಾಗಿರುವ ಮುಖ್ಯ ಕಾರ್ಯಗಳೆಂದು, ಅದಕ್ಕಾಗಿ ನಾನು ಅವತಾರವನ್ನ ಮಾಡ್ತೇನೆ. ನೀನಿದರ ಚೆನ್ನಾಗಿ ತಿಳಿದುಕೋ. ಅನ್ಯೋಪಿ ಧರ್ಮ ರಕ್ಷಾಯೈ ದೇಹ ಸಂಪ್ರಿಯತೆ ಮಯಾ ವಿರಾಮಾಯಾಪ್ಯ ಧರ್ಮಸ್ಯ ಕಾಲೇ ಪ್ರಭವತ ಕ್ವಚಿತ್. ಅನ್ಯಃ ಅಪಿ ಧರ್ಮ ರಕ್ಷಾಯೈ ದೇಹಃ ಸಂಪ್ರಿಯತೆ ಮಯಾ ವಿರಾಮಾಯಾಪಿ ಅಪಿ ಧರ್ಮಸ್ಯ ಕಾಲೇ ಪ್ರಭವತಃ ಕ್ವಚಿತ್. ಧರ್ಮದ ರಕ್ಷಣೆಗಾಗಿ ಪ್ರಬಲವಾಗಿ ಬೆಳೆಯುತ್ತಿರುವ ಅಧರ್ಮವನ್ನ ತಡೆಗಟ್ಟುವ ಸಲುವಾಗಿ ಕೆಲವು ಸಮಯಗಳಲ್ಲಿ ನಾನೇನ್ ಮಾಡ್ತೇನೆ, ಇತರ ದೇಹಗಳಲ್ಲಿ ಕೂಡ ನಾನೇ ಅವತಾರವನ್ನ ಮಾಡ್ತೇನೆ. ಅದಕ್ಕಾಗಿ ಧರ್ಮ ರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕಾಗಿ, ಸಜ್ಜನರನ್ನ ರಕ್ಷಣೆ ಮಾಡುವಗೋಸ್ಕರವಾಗಿ ನಾನು ಅವತಾರವನ್ನು ಮಾಡ್ತೀನಿ. ಬದ್ಧ ಜೀವಿಗಳು ಸಾಧನೆ ಮಾಡಿ ಕೆಳಗಿನಿಂದ ಮೇಲಕ್ಕೆ ಹೋದರೆ ಅವತಾರ ಪುರುಷರು ಲೋಕೋದ್ಧಾರಕ್ಕಾಗಿ ಮೇಲಿಂದ ಕೆಳಗಿಳಿದು ಬರ್ತಾರೆ. ಇದಕ್ಕಾಗಿ ಆ ಬದ್ಧ ಜೀವಿಗಳನ್ನ ಎತ್ತುವಗೋಸ್ಕರವಾಗಿ ಮೇಲೆ ಲೋಕದಲ್ಲಿರತಕ್ಕಂಥ ಇಂಥ ಶರಣರು, ಸಂತರು, ಶಿವಯೋಗಿಗಳು, ಸಿದ್ಧಾರೂಢರು, ಶಿವಾನಂದರು, ನಾನಾ ತರದ ಆದಿ ಜಗದ್ಗುರು ಶಂಕರಾಚಾರ್ಯರು ಯಾಕೆ ಬಂದರು?
ಲೋಕ ಕಲ್ಯಾಣಕ್ಕಾಗಿ, ಲೋಕದ ಹಿತಕ್ಕಾಗಿ ಇವರನ್ನ ಉದ್ಧಾರ ಮಾಡುವಕ್ಕೋಸ್ಕರವಾಗಿ ಅವತಾರವನ್ನ, ಅವರ ಮುಖಾಂತರವಾಗಿ ನಾನೇ ಅವತಾರವನ್ನ ಮಾಡೇನಿ. ಶಿವನ ಸ್ವರೂಪ ಇವರೆಲ್ಲ ನಮ್ಮನ್ನ ಉದ್ಧಾರ ಮಾಡುವ ಆತ್ಮ ಇವರೇನದರ ಎಲ್ಲರೂ ಕೂಡ ಶಿವನ ಸ್ವರೂಪಿಗಳು. ಅವರು ಹೇಳಿದ ಧರ್ಮವನ್ನ, ಅವರ ಆಚರಣೆಯನ್ನ, ನೀತಿಯನ್ನ ಅವರು ಹೇಳಿದಂತೆ, ಗುರುಗಳು ಹೇಳಿದಂತೆ ಅದೇ ಮಾರ್ಗದಲ್ಲಿ ನಾವು ಹೋಗಿದ್ದಾದರೆ ಆ ಪರಮಾತ್ಮನ ಸಾಕ್ಷಾತ್ಕಾರ ಸದಾ ಭಗವಂತನಲ್ಲಿ ನೆಲೆಯಾಗಿ ನಿಲ್ಲಿಸುವಂತ ಶಕ್ತಿ ಸಾಮರ್ಥ್ಯಾಗಿದೆ ಆ ಸದ್ಗುರುನಾಥನಿಗೆ. ಅವತಾರ ಪುರುಷರು ಲೋಕೋದ್ಧಾರಕ್ಕಾಗಿ ಮೇಲಿಂದ ಕೆಳಗಿಳಿದು ಬರ್ತಾರೆ. ಶಿವನೇ ತಾನು ನರರೂಪವನ್ನ ಧಾರಣ ಮಾಡಿಕೊಂಡು ಈ ಮಧ್ಯ ಲೋಕಕ್ಕೆ ಬಂದು ಯಾರು ಶರಣಾಗತರಾಗ್ಯಾರ, ಯಾರು ಅವರನ್ನ ಕುರಿತು ಸ್ತೋತ್ರ ಮಾಡ್ಯಾರ, ಅವರನ್ನ ಕುರಿತು ಚಿಂತನೆ ಮಾಡ್ಯಾರ, ತಮ್ಮ ನಿಜವಾದ ಆತ್ಮ ಸ್ವರೂಪದ ಚಿಂತನೆ ಮಾಡಿಕೊಂಡಾರ, ಅದಕ್ಕ ಅವರೇ ಪರಮಾತ್ಮ ಏನ್ ಮಾಡ್ಯಾರ ಅಂದ್ರ ಗುರು ರೂಪದಿಂದ ಬಂದು ನಮ್ಮನ್ನ ಉದ್ಧಾರ ಮಾಡ್ಯಾರ. ಅದಕ್ಕಾಗಿ ನಾನು ಅವತಾರ ಎತ್ತಿದಾಗ ಅವನು ಒಂದು ಹೊಸ ತತ್ವವನ್ನ ಜನರಿಗೆ ಉಪದೇಶಿಸ್ತಾನಂದ್ರ ಅದು ಹೊಸದು ಏನಲ್ಲ. ನನ್ನ ನಿಜವಾದ ಸ್ವರೂಪವನ್ನ ತಿಳಿಯೋಗೋಸ್ಕರವಾಗಿ ನಾನು ಉಪದೇಶಾಮೃತವನ್ನ ಮಾಡ್ತಾನಂದ್ರ ಅದೇನೋ ಹೊಸದು ಅಲ್ಲ. ಆದರೆ ಪುನರುತ್ಥಾನವಾದ ಮೇಲೆ ಅನೂಚವಾಗಿ ಬಂದ ಅನ್ವಯಿಸುವ ತತ್ವಗಳೇನದವಲ್ಲ ಅವುಗಳನ್ನ ಹಿಡಿದು ಬದ್ಧ ಜೀವಿಯನ್ನ ಏನ್ ಮಾಡ್ತಾರ, ಮೋಕ್ಷದ ಸುಖವಾಗಿ ತನ್ನ ನಿಜದ ಸ್ವರೂಪದ ನೆಲೆಯಲ್ಲಿ ನಿಲ್ಲುವ ಹಾಗೆ ಮಾಡ್ತಾರಂತ. ಅಂತ ಪುಣ್ಯಾತ್ಮ, ಮಹಾತ್ಮ, ಜ್ಞಾನಿಗಳು, ಸಂತರು ಇಂಥ ಹೊಂದಬಹುದಾದ ನಿಜವಾದ ಸ್ವರೂಪವನ್ನ ತಿಳಿಯಬಹುದಾದ ಶ್ರೀಕೃಷ್ಣ ಪರಮಾತ್ಮ ಕರ್ಮವನ್ನ ಮಾಡುವ ಮೂಲಕ ಏನ್ ಮಾಡ್ಕೋಬೇಕು, ನಾವು ಚಿತ್ತ ಶುದ್ಧಿಯನ್ನ ಮಾಡಿಕೊಂಡು ಮುಕ್ತಿಯನ್ನ ಹೊಂದುವ ಮಾರ್ಗವನ್ನ ಉಪದೇಶ ಮಾಡ್ತಾನ ಆ ಶ್ರೀಕೃಷ್ಣ ಪರಮಾತ್ಮ. ಇದು ಒಂದು ಹೊಸ ಆಯಾಮ. ಅವತಾರ ಪುರುಷನು ಕೂಡ ಹರಡಿದ ತತ್ವಗಳನ್ನ ಜನರು ಬಹುಕಾಲ ಅನುಸರಿಸ್ತಾರೆ. ಯಾರೋರು ಇಷ್ಟೆಲ್ಲ ತಮ್ಮ ದೇಹವನ್ನ ಸುಟ್ಟುಕೊಂಡು ಗುರುಗಳ ಸನ್ನಿಧಿಗೆ ಹೋಗಿ, ಶಿವಾನಂದರು ಕೂಡ ತಮ್ಮ ದೇಹವನ್ನ ಸುಟ್ಟು ಎಲ್ಲ ಬದುಕು ಬಾಳ್ವೆ ಎಲ್ಲ ಬಿಟ್ಟು ತಮ್ಮ ದೇಹವನ್ನ ಗುರುಗಳಿಗೆ ಕೊಟ್ಟು ಗುರು ಹೇಳಿದಂತೆ ಎಲ್ಲ ಕಡೆ ಸಂಚಾರ ಮಾಡಿ ತಿದ್ದಿ ತಾವು ಅನುಭವಿಸಲಾರದ ಕಷ್ಟಗಳನ್ನ ಅನುಭವಿಸಿಕೊಂಡು ಎಲ್ಲಾ ಜೀವಿಗಳು ಕೂಡ ಉದ್ಧಾರ ಆಗಲಿ ಅಂತೇಳಿ ಏನ್ ಮಾಡಿದ್ರು, ನೀ ಆ ದುಷ್ಟರಿಗೆ ಶಾಪವನ್ನ ಕೊಡುವ ಶಕ್ತಿ ಇದ್ದರೂ ಕೂಡ ನೀ ಯಾಕೆ ಅವರ ಶಾಪವನ್ನ ಕೊಡಲಿಲ್ಲ ಅಂತ ಕೇಳ್ತಾರ. ಅವರು ಕೂಡ ನನ್ನ ಸ್ವರೂಪದ ನನ್ನ ದೇಹದಲ್ಲಿ 2 ಕಣ್ಣುಗಳಿದ್ದಂತೆ, ಒಂದು ಕಣ್ಣಾಗ ಚುಚ್ಕೊಂಡ್ರ ರಕ್ತ, ಇನ್ನೊಂದು ಕಣ್ಣಾಗ ಚುಚ್ಚಿದ್ರು ಕೂಡ ರಕ್ತ, ಎಲ್ಲರೂ ಕೂಡ ನನ್ನ ಸ್ವರೂಪದರ. ಅವರು ಶಾಪ ಕೊಡೋ ಸಾಮರ್ಥ್ಯ ಇದ್ದರೂ ಕೂಡ ಏನ್ ಮಾಡಲಿಲ್ಲ, ಶಾಪವನ್ನ ಕೊಡಲಾರದೆ ತಾವು ಧ್ಯಾನ ಮಾಡಬೇಕಿತ್ತಲ್ಲ ಅಂತ ಕಾರ್ಯವನ್ನ ಮಾಡಿ ಅವರನ್ನು ಕೂಡ ಉದ್ಧಾರ ಮಾಡ್ಯಾರಲ್ಲ. ಇಂಥ ಮೋಕ್ಷದ ಸುಖವ ಮಾರ್ಗವನ್ನು ಉಪದೇಶ ಮಾಡಿ ಇದು ಆಯಾಮ. ಅವತಾರ ಪುರುಷರ ಬಹುಜನರು ಕೂಡ ಏನ್ ಮಾಡ್ತಾರ, ಅನುಸರಣೆ ಮಾಡ್ತಾರ. ಅವರು ಸಾರ್ವಕಾಲಿಕ ತತ್ವಗಳದವರ. ಕೆಲವು ಸಲ ಅವನು ಬದುಕುವಕ್ಕಿಂತಲೂ ಕೂಡ ಅವನ ಕಾಲವಾದ ಮೇಲೆ ಕೂಡ ಆ ತತ್ವಗಳು ಕೂಡ ದೇಹ ಹೋಗಿರಬಹುದು, ಆತ್ಮ ಸ್ವರೂಪ ಎಂದೆಂದು ಹೋಗುವುದಿಲ್ಲ. ಯಾಕ ಅವ್ರ ದೇಹ ಅದನ್ನ ನಾವು ಪೂಜೆ ಮಾಡ್ತೇವಲ್ಲ, ಯಾಕೆ ಅದು ಮಂತ್ರವನ್ನ ನುಡಿದು ಏನಾಗಿರ್ತದೆ ಅಂದ್ರೆ ಮಂತ್ರ ಸ್ವರೂಪ ಆಗಿರುತ್ತೆ. ಯಾಕೋ ಅವನ ದೇಹ ಬಂದು ಎಲ್ಲಾ ಕಡೆ ಸಂಚಾರ ಮಾಡಿ ಎಲ್ಲರಿಗೂ ಉಪದೇಶವನ್ನ ಮಾಡಿ ಅದಕ್ಕ ಶರಣರ ದೇಹ, ಸಂತರ ದೇಹ, ಮಹಾತ್ಮರ ದೇಹ, ಸತ್ಪುರುಷರ ದೇಹವನ್ನ
ನಾವು ಗಟ್ಟಿಗೆ ಕಟ್ಟಿ ಯಾಕೆ ಪೂಜೆ ಮಾಡ್ತೇವೆ ಅಂದ್ರ ಅದರಲ್ಲಿ ಒಂದು ಶಕ್ತಿ ರೆಡಿಯಾಗಿದೆ. ಇದನ್ನ ನಾವು ಇತರರ ಧರ್ಮದ ಅನುಯಾಯಿಗಳಲ್ಲೂ ಕೂಡ ಕಾಣ್ತೇವೆ. ಯೇಸು ಕ್ರಿಸ್ತನನ್ನ ಸುಲುಬೆಗೇರಿದ ಏರಿಸಿದ ನಂತರ ಅವನ ಅನುಯಾಯಿಗಳು ಹೆಚ್ಚಿನವರು ಈ ಮಾಡಿದ್ರು. ಮಹಮ್ಮದ್, ಪೈಗಂಬರ್, ಸೊಕ್ರೆಟಿಸ್ ಇತ್ಯಾದಿಯವರು ಕೂಡ ಕಚ್ಚೆಗಳು ಎಷ್ಟೇನು ಭಿನ್ನ ಅಲ್ಲ. ಪೈಗಂಬರ ಮಹಮ್ಮದರನ್ನು ಕೂಡ ಮೆಕ್ಕಾದಿಂದ ಮದೀನಕ್ಕ ಓಡಿ ಹೋಗುವಂತೆ ಮಾಡಿದ್ರಲ್ಲ. ಸೊಕ್ರಟೀಸನನ್ನ ಸೆರೆಮನೆಯಲ್ಲಿ ಕ್ಯಾಮಲಾಕ್ ಎಂಬ ವಿಷವನ್ನ ಕೊಟ್ಟು ಕೊಂದು ಹಾಕಿದ್ರಲ್ಲ. ರಾಮ ನಿರ್ತಂದು ರಾಮನೊಬ್ಬ ನಿರ್ಧರಲ, ಭೀಮ ನಿರ್ತಂದು ದುಶ್ಯಾಸನರ ದೊರಲ್ವನಲ್. ಈ ಮಹಿಮಾಯೊಳ ನ್ಯಾಯಕಾರಿ ಇಲ್ಲ ಎಂದು ರಾಮ ಪಠನಾಗು. ಏನಂತಾರೆ ಅವರು? ರಾವಣನ ಶ್ರೀರಾಮನ ಪತ್ನಿಯಾದ ಸೀತೆಯನ್ನ ಅಪಹಾರ ಮಾಡಿ ಆ ಅನ್ಯಾಯದ ಫಲಕ್ಕೆ ತಕ್ಕ ಶಿಕ್ಷೆಯನ್ನ ರಾಮನಿಂದ ಪಡೆದು ಸತ್ತ ಆ ರಾವಣ. ದುಶ್ಯಾಸನ ಭೀಮನ ಪತ್ನಿಯಾದ ದ್ರೌಪದಿಯನ್ನ ತುಂಬು ಸಭೆಯಲ್ಲಿ ಅವಮಾನ ಮಾಡಿ ಆ ಅನ್ಯಾಯದ ಫಲಕ್ಕೆ ತಕ್ಕ ಶಿಕ್ಷೆಯನ್ನ ಭೀಮನಿಂದ ಪಡೆದು ಸತ್ತ ಆ ದುಶ್ಯಾಸನ. ಇಂಥ ಪ್ರಪಂಚದಲ್ಲಿ ಯಾವಾಗಲೂ ಕೂಡ ದುರ್ಜನ ಇದ್ದೇ ಇರ್ತಾರೆ. ಯಾವಾಗಾದ್ರೂ ಯುಗದಲ್ಲಿ ಇರೋರ, ತ್ರೇತಾಯುಗದಲ್ಲಿ ಇರೋರ, ದ್ವಾಪಾರದಲ್ಲಿ ಇರೋರ, ಕಲಿಯುಗದಲ್ಲಿ ಕೂಡ ಇಂಥ ದುಷ್ಟ ವ್ಯಕ್ತಿಗಳು ಇದ್ದವರು. ಯಾಕ? ಪುರಂದಾಸರು ಹಾಡಿದಂತೆ ಜಾಲಿಯ ಮರದಂತೆ ಧರೆಯಳು ದುರ್ಜನರು. ಜಾಲಿಯ ಮರ ಅಂತ, ಜಾಲಿ ಮರ ಹೋಗಿ ಕುಳಿತುಕೊಂಡೇನಂದ್ರ ನೆರಳಿಲ್ಲ, ಹಣ್ಣು ತಿಂದೇನಂದ್ರ ಹಣ್ಣಿಲ್ಲ, ಎಲ್ಲಿ ಕುಂತರು ಕೂಡ ಮುಳ್ಳು ಸುತ್ತುವ ಹಾಗೆ ಈ ದುರ್ಜನರು. ಹೆಂಗದಾರಿವರು? ಜಾಲಿಯ ಮರದಂತೆ ದುರ್ಜನರು ಧರೆಯಳು. ರಾವಣಿದ್ದ ಕಾಲದಲ್ಲಿ ದುಷ್ಟ ರಾಕ್ಷಸನಾದ ರಾವಣನೇ ಇರಲಿಲ್ಲವೇ? ರಾಮಾವತಾರದಲ್ಲಿ ಅವಾಗ ಅವ ಇದ್ದಾಗಾದರೂ ಕೂಡ ರಾವಣ ಇರಲಿಲ್ಲವೇ? ಅವನನ್ನ ನಶಿಸಲು ರಾಮನು ಬಹಳ ಪ್ರಯತ್ನ ಪಡಬೇಕಾಯ್ತಲ್ಲ. ಅದರಂತೆ ದ್ವಾಪಾರ ಯುಗದಲ್ಲಿ ಭೀಮನಿದ್ದಾಗ ದುಶ್ಯಾಸನಿಗಿಲ್ಲವೇ? ಅವಾಗ ಕೂಡ ದುಶ್ಯಾಸನ ದುಷ್ಟ. ಹಾಗೆ ಕೀಚಕ ಮುಂತಾದವರು ಕೂಡ ಅವರನ್ನ ನಿಗ್ರಹಿಸಲು ಭೀಮನ ಶಕ್ತಿ ಬೇಕಾಗುತ್ತದೆ. ದುಶ್ಯಾಸನ, ಕೀಚಕ ಇಂಥವರೆಲ್ಲ ನಾಶ ಮಾಡುವಕ್ಕೋಸ್ಕರವಾಗಿ ಈ ರೀತಿಯಾಗಿ ಜಗತ್ತಿನಲ್ಲಿ ಯಾವಾಗಲೂ ಅನ್ಯಾಯಕಾರಿ ಇದ್ದೇ ಇದ್ದರೂ ಕೂಡ ಅವರು ಯಾವಾಗಲೂ ಇರಲಿಲ್ಲ. ಒಂದು ಕಾಲದಲ್ಲಿ ಇತ್ತು, ಮತ್ತೊಂದು ಕಾಲದಲ್ಲಿ ಇಲ್ಲ. ಹೀಗಿರುವಾಗ ನೀನು ಈ ಅನ್ಯಾಯಗಳ ವಿರುದ್ಧ ಹೋರಾಡುವ ರಾಮ ಬಂಟನಾದ ಹನುಮಂತನೇ ಆಗು. ರಾಮನಾದ ಶ್ರೀರಾಮಚಂದ್ರನ ಸೇವಕನಾದ ಆ ಹನುಮಂತ ಏನ್ ಮಾಡಿದ? ತಾನು ಆ ಸದ್ಗುರುಗಳ ಶ್ರೀರಾಮಚಂದ್ರ ಹೇಳಿದಂತೆ ಅವ ಕೂಡ ಏನ್ ಮಾಡಿದ? ರಾಮನ ದಾಸನಾಗಿ ಆ ದಾಸನಾದಂತೆ ಹನುಮನಂತೆ ನೀನೇನಾಗು ಹಾಗೂ ತನ್ನ ಭಕ್ತರ ಶತ್ರುಗಳನ್ನ ಸಂಹರಿಸಲು ಅವನು ಬರ್ತಾನೆ. ಯಾರು? ಶ್ರೀರಾಮಚಂದ್ರನಂತೆ ನಾನು ಅವತಾರವನ್ನ ತಾಳ್ತಾನೆ. ಕೃಪಣಿಯಾದ ಕೃಷ್ಣ ನಾಯಕ ಪುರಂದಾಸರಾಗಿ ಪರಿವರ್ತನರಾದಂತೆ ಕೆಲವು ಸಲ ಅವರನ್ನ ವಿನಾಶ ಮಾಡುವುದರ ಬದಲು ಅವರನ್ನೇ ಬದಲಾಯಿಸುವ ಕೆಲಸವನ್ನ ಮಾಡುವುದುಂಟು. ಇನ್ನು ಕೆಲವು ಸಲ ನರಸಿಂಹನಾಗಿ ಪ್ರಹ್ಲಾದನನ್ನ ಕಾಪಾಡಲು, ರಾಮನಾಗಿ ರಾವಣ ಇತ್ಯಾದಿಗಳನ್ನು ಸಂಹರಿಸಲು ಅವ ಏನ್ ಮಾಡಿದ? ಜಗತ್ತಿನ ಅವತಾರ ಮಾಡಿದ. ಯಾರೋ ಆ ಪರಮಾತ್ಮ ದುಷ್ಕರ್ಮಿಗಳನ್ನ ವಿನಾಶ ಮಾಡಿ ಸಾಧು ಸಂತರನ್ನ ರಕ್ಷಿಸಿದ ನಂತರ ಅವ ಏನ್ ಮಾಡಿದ? ಈ ಜಗತ್ತಿನಲ್ಲಿ ಧರ್ಮದ ಉತ್ಥಾನ ಮಾಡುವ, ಪುನರುತ್ಥಾನ ಮಾಡಲು ಹೊರಟಾನ. ಯಾರು? ಆ ಪರಮಾತ್ಮ.
ಧರ್ಮದ ದಾರಿ ಯಾವುದು? ಯಾರು ಯಾರಿಗೆ ಅವರವರ ಅಂತರಂಗದಲ್ಲಿ ಒಳ್ಳೆಯದನ್ನ ಮಾಡಬೇಕೆಂದು ಪ್ರೇರಣೆ ಆಗ್ತದೆ ಇಲ್ಲ, ಅದು ಅವರವರಿಗೆ ಧರ್ಮದ್ವಾರ, ಧರ್ಮದ ಅನುಸಂಧಾನ, ಜೀವಿಯ ವಿವೇಕ ಪ್ರಜ್ಞೆಯನ್ನ ಅಭ್ಯರ್ಥನೆ ಮಾಡ್ತದೆ. ಇದೇನೋ ಧರ್ಮದ ದಾರಿ. ಆಯಾ ಜೀವದ ಸ್ವಭಾವದ ಪ್ರವೃತ್ತಿಯ ಪ್ರಕಾರದಿಂದ ಜೀವದ ಧರ್ಮ ಏನಾಗಿದೆ? ಅದು ನಿಶ್ಚಿತ ಆಗಿದೆ. ಧರ್ಮ ಸಂಸ್ಥಾಪನೆಯಾಗಬೇಕಾದ್ರ ಮೊದಲು ಬೆಳೆದಿರುವ ಕಳೆಯನ್ನ ಬುಡಮೇಲು ಸಹಿತ ಕಿತ್ತೆಸಿಬೇಕು. ಮೊದಲಿನ ಬಳಕಾದ ಬೇರನ್ನ ಕಿತ್ತು ಹಾಕಬೇಕಂತ. ಒಂದು ಸಲ ಕಿತ್ತು ಹಾಕಿದ್ದರೆ ಅದು ಹಳ್ಳಿ ಹುಟ್ಟಬಾರ್ದು. ಈಗ ನಾವು ಕೂಡ ಒಂದು ವೃಕ್ಷವನ್ನ ಕಡಿದೇವಂದ್ರ ಹೂಪು ಬೇರೆ ಸೀಮಿತವಾಗಿ ತೆಗೆದಿಲ್ಲ ಅಂದ್ರ ಅದೇನಾಕತಿ ಮತ್ತ ಚಿಗುದು ಮತ್ತೆ ಹೆಮ್ಮರಾಗ್ತದೆ. ಅವಾಗ ಧರ್ಮ ಎಂಬ ವೃಕ್ಷ ತಂಪಾಗಿ ಬೆಳೀತಾ ಜೀವನ ಧರ್ಮ ಯೋಗ ಜಗತ್ತಿನಲ್ಲಿ ದುಷ್ಕರ್ಮಿಗಳು ಹೆಚ್ಚಾದಾಗ, ಇದು ಸಾಧು ಸಂತರ ಜೀವನವು ಅಸಹ್ಯವಾದಾಗ ಈ ರೀತಿಯಾಗಿ ಅವತಾರ ಇಂಥ ಪುರುಷರು ಬಂದು ಧರ್ಮ ಸಂಸ್ಥಾಪನೆ ಮಾಡಿರುವ ಉದಾಹರಣೆಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡಿವಲ್ಲ. ಅದಕ್ಕ ಇಂಥ ಧರ್ಮದ ನೀನು ಯಾಕೆ ನಿನ್ನ ಅವತಾರ ಅಂತ ಕೇಳಿ ಪ್ರಶ್ನೆ ಮಾಡಿದ್ನಲ್ಲ, ಇದಕ್ಕಾಗಿ ನನ್ನ ಅವತಾರ ಏನಂತ ನೀನು ಇದನ್ನ ಚೆನ್ನಾಗಿ ತಿಳ್ಕೊಂಡು ಧರ್ಮದ ಸಂಸ್ಥಾನೆ ಮಾಡುವಗೋಸ್ಕರವಾಗಿ, ಸ್ಥಾಪನೆ ಮಾಡುವಗೋಸ್ಕರವಾಗಿ ನನ್ನ ಜೀವನ ಯಾವುದು, ಧರ್ಮ ಅಂದ್ರೆ ಯಾವುದು, ಸಾಧು ಸಂತರಂದ್ರ ಯಾವುದು ಅಂತ ಹೇಳಿ ತಿಳ್ಕೊಂಡು ನಿನ್ನ ಜೀವನದಲ್ಲಿ ನಿಜವಾದ ದಾರಿಯನ್ನ, ಮೋಕ್ಷದ ಸುಖವನ್ನ ನನ್ನನ್ನ ಕೂಡಬೇಕಾದಂದ್ರ ನೀ ಸದಾ ಏನ್ ಮಾಡೋ, ಸಜ್ಜನರ ಸಂಘದಲ್ಲಿದ್ದು ಅವರು ಆಡುವ ಮಾತುಗಳನ್ನ, ನನ್ನ ಮಾತುಗಳನ್ನ ಚೆನ್ನಾಗಿ ಅರಿತುಕೊಂಡು ಜೀವನವನ್ನ ನೀನು ಮಾಡಿದ್ದಾದರೆ ನನ್ನನ್ನ ನೀ ಕೂಡ್ತೀಯ ಅಂತ ಹೇಳಿದಾನ. ಅಂತ ಸದ್ಬುದ್ಧಿಯನ್ನ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಿ ಅಂತ ಹೇಳಿ ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾಯುಧಗಳಲ್ಲಿ ಸಮರ್ಪಿಸಿ ನಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಸ್ವರೂಪಿಗಳೇ. ಓಂ ಸಹನಾವತು ಸಹನೌ ಪುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ